ಬಾರಿ ಬಳಗದವರೆಗೂ ಈ ಒಂದು ಕರಾವಳಿ ಉತ್ಸವದ ಬಗ್ಗೆ ನಾವು ಆಯೋಜಿಸಿರುವ ಪತ್ರಿಕಾ ಸಭೆಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ. ಮೊದಲನೇದಾಗಿ ವೆರಿ ಬ್ರೀಫಾಗಿ ಈ ಸರಿ ನಮ್ಮ ಕರಾವಳಿ ಉತ್ಸವದ ಬಗ್ಗೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ನಮ್ಮ ಇಲಾಖೆಗಳಿಂದ, ಸರ್ಕಾರಿ ಇಲಾಖೆಗಳಿಂದ ಇದುವರೆಗೂ ತೆಗೆದುಕೊಂಡಿರುವ ಕ್ರಮ ಮತ್ತು ನಿರ್ಧಾರಗಳ ಬಗ್ಗೆ ತಮಗೆ ಒಂದು ಸರಿ ಬ್ರೀಫಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಅದ್ರ ಬಗ್ಗೆ ಕೆಲವೊಂದು ಇನ್ನೂ ನಿರ್ಧಾರ ತಗೊಂಡಿಲ್ಲ, ಅದಕ್ಕೆ ತಮ್ಮ ಸಲಹೆ ಸೂಚನೆಗಳು ಕೂಡ ತಾವು ಕೊನೆಯದಾಗಿ ಹೇಳ್ಬೋದು. ನಂತರ ಹೇಗೆ ಯಾವ ರೀತಿ ಆಗುತ್ತೆ, ಇನ್ನೂ ಒಂದೂವರೆ ತಿಂಗಳು ಕರಾವಳಿ ಉತ್ಸವದಲ್ಲಿ ಯಾವ್ಯಾವ ಇಲಾಖೆಯ ಏನೇನು ಏನು ಹೇಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಒಂದು ನಮ್ಮ ಒಂದು ಸೂಚನೆ ಮೇರೆಗೆ ಅವರು ಏನೇನು ಯಾವ್ಯಾವ ರೀತಿ ಕಾರ್ಯಪ್ರವೃತ್ತರಾಗಿರ್ತಾರೆ ಅನ್ನೋದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಭಾಳಷ್ಟು ವರ್ಷಗಳಿಂದ ತಾವು ನೋಡ್ತಾ ಇದ್ದೀರಿ, ಎಷ್ಟೊಂದು ಸಲಹೆ ಸೂಚನೆಗಳೆಲ್ಲ ಆಗಲೇ ಕೊಟ್ಟಿದ್ದೀರಿ. ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ ಮತ್ತು ಬೇರೆಯವರೆಲ್ಲ ನನಗೆಲ್ಲ ಮೆಸೇಜ್ ಮಾಡಿದ್ದೀರಿ, ಯಾವ ರೀತಿ ಮಾಡಬಹುದು ಅಥವಾ ಯಾವ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಬಹಳಷ್ಟು ಇನ್ನೂ ನಿರ್ಧಾರದ ಹಂತದಲ್ಲೇ ಇದೆ. ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ಇವಾಗಲೂ ನಮಗೆ ಹೇಳ್ಬೋದು, ಇದನ್ನು ಇನ್ಕಲ್ಕೇಟ್ ಮಾಡೋದಕ್ಕೂ ನಮಗೆ ಅವಕಾಶ ಸಿಗುತ್ತೆ. ಆ್ಯಂಡ್ ನಿಮಗೇನು ನಾವು ಇವಾಗ ಕೊಟ್ಟಿದ್ದೀವಿ ಅದು ಇವತ್ತಿನವರೆಗೂ ಆಗಿರುವಂಥ ನಿರ್ಧಾರದ ಒಂದು ಪ್ರತಿ. ಸ್ವಲ್ಪ ಚೇಂಜಸ್ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಆಗ್ಬೋದು, ಬಟ್ ಪ್ರತಿ ಸರಿನೂ ಚೇಂಜಸ್ ಏನಾದರೂ ಆದರೆ ಎಲ್ಲರಿಗೂ ಕೂಡ ಖಾದರ್ ಅವರು, ಇನ್ಫಾರ್ಮೇಷನ್ ಆಫೀಸರ್ ಖಾದರ್ ಅವ್ರ ಮೂಲಕ ತಮ್ಮೆಲ್ಲರಿಗೂ ತಲುಪಿಸ್ತೀವಿ. ಸೊ ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾಂಸ್ಕೃತಿಕ, ಕ್ರೀಡಾ ಮತ್ತು ಮನರಂಜನಾ ಚಟುವಟಿಕೆಗಳ ಸಮಾಗಮವಾದ ನಮ್ಮ ಕರಾವಳಿ ಉತ್ಸವ 2025-26 ಇದನ್ನು ಆಯೋಜಿಸಲು ಇವಾಗ ನಾವೆಲ್ಲ ಸಜ್ಜಾಗಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ 3 ತಿಂಗಳಿಂದ ನಾವು ಈ ಒಂದು ಉತ್ಸವದ ಬಗ್ಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಭಾಳಷ್ಟು ಒಂದು ನಮ್ಮ ಹಂತದಲ್ಲೇ ಸಭೆಗಳಾಗಿದೆ. ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜಿಸಿರುವಂಥ ನಮ್ಮ ಕೆಲವರ ಆಸಕ್ತರ ಜೊತೆ ಆಗಿದೆ, ನಮ್ಮ ಅಧಿಕಾರಿಗಳ ಜೊತೆ ಆಗಿದೆ, ಮತ್ತು ಭಾಳಷ್ಟು ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮ NGOs ಮತ್ತು ಇಲ್ಲೆಲ್ಲ ಬೋನಾಫೈಡಲ್ಲಿ, ಅಂದರೆ ಯಾವುದೇ ಒಂದು ಆಕ್ಷೇಪಣೆ ಅಥವಾ ಏನೋ ಒಂದು ಇದನ್ನು ತೊಗೊಂಡಲ್ಲೇ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ಎಲ್ಲ ಒಂದು ಕರಾವಳಿ ಉತ್ಸವದ ಕುಟುಂಬದ ಒಂದು ಜೊತೆನೂ ಕೂಡ ಭಾಳಷ್ಟು ಸಮಾಲೋಚನೆ ಆಗಿದೆ. ಆ ಒಂದು ಸಮಾಲೋಚನೆ ಮತ್ತು ಎಲ್ಲ ಒಂದು ಸಭೆಗಳ ನಂತರ ನಾವು ನಿರ್ಧಾರ ಮಾಡಿದ್ದು ಒಂದು ಬಹುತೇಕ ಯಾವಾಗಲೂ ನಮಗೆ ಬರ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಕರಾವಳಿ ಉತ್ಸವನ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಮಾಡ್ತೀರಿ, ಬರೀ ವೀಕೆಂಡ್ಸ್ ಮಾತ್ರ ಜನ ಬರ್ತಾರೆ, ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಜನ ಬರೋದು ಕಡಿಮೆ ಆಗ್ತದೆ, ಇದಕ್ಕೇನಾದರೂ ಮಾಡಬೇಕು ಅಂಥೇಳಿ. ಸೊ ಅದಕ್ಕೆ ನಾವೇನು ಇದು ಮಾಡಿದ್ದು, ಕರಾವಳಿ ಉತ್ಸವನ 20/12/2025 ಒಂದು ಉದ್ಘಾಟನೆನ ನಾವು ಹಮ್ಮಿಕೊಂಡಿದ್ದೀವಿ. ದಿನಾಂಕ 20/12/2025 ಮತ್ತು ಅದು 4/1/2026 ತನಕ. ಸೊ ಒಫಿಷಿಯಲಿ ಒಂದು 15ರಿಂದ 16 ದಿನಗಳ ತನಕ ಕರಾವಳಿ ಉತ್ಸವ ಅಂತ ನಾವು ಒಫಿಷಿಯಲಿ ಮಾಡಿ, ನಂತರ ಇನ್ನೂ 1 ತಿಂಗಳು ಬೇರೆ ಬೇರೆ ಏನು ಚಟುವಟಿಕೆಗಳಿದೆ ಅದನ್ನು ಕರಾವಳಿ ಉತ್ಸವದ ಎಕ್ಸ್ಟೆನ್ಷನ್, ಅಂದರೆ ಮುಂದಿನ ಭಾಗ ಸೇಮ್ ಕರಾವಳಿ ಉತ್ಸವ ಅಡಿಲೇ ಆಗುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನ ಕರಾವಳಿ ಉತ್ಸವದ ಅಂಗವಾಗಿ ಅಂತ ತಂದು, ಬರೀ ವೀಕೆಂಡ್ಸ್ ಮಾತ್ರ ಈ ಇದರಲ್ಲಿ ಏನೈತೆ ಅದನ್ನು ಕರಾವಳಿ ಉತ್ಸವದ ಅಡಿಯಲ್ಲಿ ತಂದು ಬೇರೆ ನಾರ್ಮಲ್ ದಿನದಲ್ಲಿ ಏನು ನಮ್ಮ ಈ ಕರಾವಳಿ ಮೈದಾನದಲ್ಲಿ ನಡೆಯುವಂಥ ಫುಡ್ ಫೇರ್ ಆಗಲಿ, ಬೇರೆ ಇದಾಗಲಿ, ಈ ಥರ ಒಂದು ಕಾರ್ಯಕ್ರಮದೊಳಗೆ ನಾವು ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ತಾವು ನೋಡ್ಬೋದು, ನಾವು ಟೇಬಲ್ ಏನು ಹಾಕಿದ್ದೀವಿ, 20ನೇ ತಾರೀಕು ನಮ್ಮದು ಇನಾಗ್ರೇಷನ್ ಆಗ್ತದೆ. ಆ ಇನಾಗ್ರೇಷನ್ ಕರಾವಳಿ ಮೈದಾನದಲ್ಲಿ ಒಂದು ಭಾಗ ಆಗುತ್ತೆ. ಮತ್ತೊಂದು ಭಾಗ ಅದೇ ದಿನ ಅಥವಾ ಮುಂದಿನ ದಿನ ಒಂದು ನಾವು ಬೀಚ್ ಹತ್ರ ಯಾವುದಾದ್ರು ಒಂದು ಬೀಚಲ್ಲೂ ಕೂಡ ಸಣ್ಣದಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಉದ್ಘಾಟನೆ ಅನ್ನೋದಕ್ಕಿಂತ ಚಾಲನೆ ಕೊಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಮೊದಲನೇದಾಗಿ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ನಮ್ಮ ಈ ಚಿತ್ರಶಿಲ್ಪ ನೃತ್ಯ ಮೇಳ ಅಂಥೇಳಿ ಕಲಾಪರ್ವ ಏನು ಆಯೋಜನೆ ಯಾವಾಗಲೂ ಮಾಡ್ತಾ ಇರ್ತಾರೆ ಕದ್ರಿ ಪಾರ್ಕ್ ರೋಡಲ್ಲಿ, ಅದು ದಿನಾಂಕ 9/1/2026 11/1/2026 ಆಲ್ಮೋಸ್ಟ್ 3 ದಿನ ಪ್ರತಿ ವರ್ಷದಂತೆ ಈ ಸರಿನೂ ಕೂಡ ಅಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಕದ್ರಿ ಪಾರ್ಕಲ್ಲಿ ಫಲಪುಷ್ಪ ಪ್ರದರ್ಶನವೂ ಕೂಡ
ಜನವರಿ 26 ಸಮಯದಲ್ಲಿ ನಾವು ರಿಪಬ್ಲಿಕ್ ಡೇ ಸಮಯದಲ್ಲಿ ಗಣರಾಜ್ಯೋತ್ಸವದ ದಿನಾಂಕದ ಸುತ್ತಮುತ್ತ ಇದರಲ್ಲಿ ಮಾಡ್ತೀವಿ. ಒಂದು ದಿನ ಅಂತ ಇವಾಗ ನಿಗದಿ ಆಗಿದೆ, ಬಟ್ ಅದು 3ರಿಂದ 4 ದಿನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಅದು ಯಾವ ದಿನಗಳು ಬರುತ್ತೆ ಅಂಥೇಳಿ ನಮ್ಮ ಡಿ ಡಿ ಹಾರ್ಟಿಕಲ್ಚರ್ ಅವರು ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಅದನ್ನು ಒಂದು ನಿರ್ಧಾರ ತೊಗೊತಾರೆ. ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂಗೆ ತಮಗಾಗಲೇ ಗೊತ್ತು, ಇವಾಗ ತಪಸ್ಯ ಫೌಂಡೇಶನಿಂದ ಪ್ರತಿ ವರ್ಷ ಈ ಟ್ರಯಾಥ್ಲಾನ್ ಈ ರೀತಿ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಕೂಡ ನಮ್ಮ ಈ ಒಂದು ಕರಾವಳಿ ಉತ್ಸವದ ಭಾಗವಾಗಿಯೇ ತಗೊಂಡು 9/1/2026ರಿಂದ 11/1/2026 ತನಕ ಈ 3 ದಿನ 9, 10, 11 ಜನವರಿ ಈ ಒಂದು ತಣ್ಣೀರ್ಬಾವಿ ಬೀಚಲ್ಲಿ ಟ್ರಯಾಥ್ಲಾನ್ನ ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಮುಂದುವರೆದು ಈ ಕೈಟ್ ಫೆಸ್ಟಿವಲ್ ಗಾಳಿಪಟ ನಮ್ಮ ಉತ್ಸವ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ, ಈಗಾಗಲೇ 12 ಅಂತಾರಾಷ್ಟ್ರೀಯ ಅಂದರೆ ಬೇರೆ ಬೇರೆ ದೇಶಗಳಿಂದ ಇವಾಗ ಕೈಟ್ ಫೆಸ್ಟಿವಲ್ಗೆ ಬರ್ತೀವಿ ಅಂಥೇಳಿ ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ. ಇದು 17 ಮತ್ತು 18 ಜನವರಿ ತಣ್ಣೀರ್ಬಾವಿ ಬೀಚಲ್ಲೇ ತಣ್ಣೀರ್ಬಾವಿ ಕಡಲ ತೀರದಲ್ಲಿ 17 ಮತ್ತು 18ನೇ ಜನವರಿ ದಿನಗಳಲ್ಲಿ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಪ್ರತಿ ವರ್ಷದಂತೆ ಬೀಚ್ ಫೆಸ್ಟಿವಲ್ ಬೀಚ್ ಉತ್ಸವನೂ ಕೂಡ 23ರಿಂದ 25 ಅಂದರೆ 23, 24, 25 ಜನವರಿ ಈ ಬೀಚ್ ಉತ್ಸವನ ಒಂದೇ ಒಂದು ಬೀಚಲ್ಲಿ ಅಲ್ಲ, ಪ್ರಮುಖ ಬೀಚ್ಗಳಲ್ಲಿ ಈಗ ನಾವು ಉಳ್ಳಾಲ ಬೀಚಲ್ಲೂ ನೋಡ್ತಾ ಇದ್ದೀವಿ, ಸೋಮೇಶ್ವರ ಬೀಚಲ್ಲಿ ಏನು ಮಾಡ್ಬೋದು ನೋಡ್ತಾ ಇದ್ದೀವಿ, ಸೂರತ್ಕಲ್ ಮತ್ತು ಸಸಿ ಹಿತ್ಲಲ್ಲೂ ಕೂಡ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ಇದೆಲ್ಲದನ್ನೂ ತೊಗೊಂಡು ಇದೊಂದು ಬೀಚ್ ಫೆಸ್ಟಿವಲ್ನ ಜನರಿಗೆ ತಲುಪುವಂಥ ರೀತಿಲಿ ಈ ಸಾರಿ ಮಾಡಬೇಕು ಅಂತ ಒಂದು ನಿರ್ಧಾರ ಜಿಲ್ಲಾಡಳಿತ ವತಿಯಿಂದ ತೆಗೆದುಕೊಂಡಾಗಿದೆ. ಮತ್ತು ಕೆಲವೊಂದು ಸಣ್ಣ ಪುಟ್ಟ ಸಜೆಷನ್ಸ್ ನಮಗೆ ಈ ಸಾರಿ ಬಹಳಷ್ಟು ಬಂದಿತ್ತು ಆ್ಯಕ್ಚುಲಿ, ಪಬ್ಲಿಕ್ಗಳಿಂದ, ಪತ್ರಿಕಾ ಮಾಧ್ಯಮ ಮಿತ್ರರಿಂದ ಮತ್ತು ನಮ್ಮ ಅಧಿಕಾರಿಗಳಿಂದನೇ. ಬಟ್ ನಮ್ಮ ಅಷ್ಟಕ್ಕೂ ನಮ್ಮಲ್ಲಿ ಬಡ್ಜೆಟ್ ಸಿಗುತ್ತೋ ಇಲ್ಲೋ ಅನ್ನೋದು ಇನ್ನೂ ನಮಗೆ ಒಂದು ಖಾತ್ರಿ ಇಲ್ಲದೆ ಇರುವುದರಿಂದ ಆ್ಯಸ್ ಆಫ್ ನೌ ಸ್ವಲ್ಪಕ್ಕೆ ಮಾತ್ರ ನಾವು ಸೀಮಿತಗೊಳಿಸಿ ಕೆಲವೊಂದು ಹೊಸದಾಗಿ ತೊಗೊತಾ ಇದ್ದೀವಿ. ಈ ವೈನ್, ಚೀಸ್ ಮತ್ತು ಕೇಕ್ ಫೆಸ್ಟ್ ಅಂಥೇಳಿ ಒಂದು ಐಡಿಯಾ ನಮಗೆ ಕೊಟ್ಟಿರೋದು. ಇದನ್ನು ನಾವು ವೈನ್ ಬೋರ್ಡ್, ಕರ್ನಾಟಕದ ವೈನ್ ಬೋರ್ಡ್ ಅವರ ಜೊತೆನೂ ಕೂಡ ಇವಾಗ ಮಾತುಕತೆಯಲ್ಲಿದ್ದೀವಿ, ಅವರಿಂದ ಯಾವ ರೀತಿ ಇದನ್ನು ಮಾಡಬೇಕು ಅಂಥೇಳಿ. ಸೊ ಈ ಒಂದು ವೈನ್, ಚೀಸ್, ಕೇಕ್ ಫೆಸ್ಟ್ ಅಂತ ಹೇಳಿ ಡಿಸೆಂಬರ್ ಸಮಯದಲ್ಲಿ, ನಾರ್ಮಲಿ ಡಿಸೆಂಬರ್ 25, 26 ಆ ಸಮಯದಲ್ಲಿ ಮಾಡಬೇಕು ಅಂತ ಒಂದು ನಮಗೆ ಮನವಿ ಕೂಡ ಬಂದಿತ್ತು ಮತ್ತು ಸಜೆಷನ್ ಕೂಡ. ಅದನ್ನು ನಾವು ತೊಗೊಂಡು ಪಣಂಬೂರ್ ಬೀಚಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರನ ತೊಗೊಂಡಿದ್ದೀವಿ. ಅದು ಡೇಟ್ಸ್ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಯಾಕಂದರೆ 25 ಮತ್ತು 26 ಸ್ವಲ್ಪ ಕ್ರಿಸ್ಮಸ್ ಈವ್ ಇರುತ್ತೆ. ಆ ಸಮಯದಲ್ಲಿ ಮಾಡೋದು ಬೆಟರು ಅಥವಾ ಅದಕ್ಕಿಂತ ಮುಂಚೆ ಅಥವಾ ನಂತರ ಮಾಡೋದು ಬೆಟರು ಅನ್ನೋದು ಇನ್ನೂ ಸ್ವಲ್ಪ ನಿರ್ಧಾರ ತೊಗೊಳ್ಳೋದು ಬಾಕಿ ಇದೆ. ಅದೇ ರೀತಿ ಫುಡ್ ಸ್ಟ್ರೀಟ್ ಲಾಸ್ಟ್ ಟೈಮು ಒಂದು ಕಡೆ ಯಾವ ಸ್ಟ್ರೀಟ್ ಅದು ಎಸ್ ಪಿ ಅವ್ರ ಮನೆ ಹತ್ರ ಮಾಡಿದ್ದು, ಲಾಲ್ಬಾಗ್ನಿಂದ ಅಲ್ಲಿನ ಜೊತೆಗೆ ಕದ್ರಿ ಪಾರ್ಕಲ್ಲೂ ಕೂಡ. ಯಾಕೆ ಅಂದರೆ ತಮಗೆಲ್ಲ ಗೊತ್ತಿರೋಂಗೆ ಸ್ಮಾರ್ಟ್ ಸಿಟಿಯಿಂದ ಏನು ಇವಾಗ ಮಳಿಗೆಗಳನ್ನ ನಾವು ಮಾಡಿದ್ದೀವಿ, ಅದಾಗಲೇ ಇವಾಗ ಕಾರ್ಪೊರೇಷನಿಗೆ ಹಸ್ತಾಂತರ ಆಗೋ ಒಂದು ಪ್ರೊಸೀಜರಲ್ಲಿದೆ. ಈಗ ಒಂದು ಸರಿ ಅಷ್ಟು 36ರಿಂದ 38 ಸಮಥಿಂಗ್ ಮಳಿಗೆಗಳು ಅಲ್ಲಿ ಉದ್ಘಾಟನೆ ಆಗಿ ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಆದಾಗ ಅದು ಒಂದು ಐಡಿಯಲ್ ಪ್ಲೇಸ್ ಆಗ್ತದೆ ಫುಡ್ ಸ್ಟ್ರೀಟ್ ಅಂತ ಮಾಡೋದಕ್ಕೆ. ಮತ್ತು ಅದಕ್ಕೊಂದು ಉತ್ತಮ ಆರಂಭ ಕೂಡ ಸಿಗುತ್ತೆ. ಆ ಒಂದು ನಮ್ಮ ಕದ್ರಿ ಪಾರ್ಕ್ನ ರಸ್ತೆ ಬಹಳಷ್ಟು ಜನ ಬಂದು ಅಲ್ಲಿನ ಒಂದು ಏನು ಆಹಾರ ಪದಾರ್ಥಗಳನ್ನ ಸವಿದು ಅಲ್ಲಿ ತಮ್ಮ ಮನರಂಜನೆಯುಕ್ತ ಕಾರ್ಯಕ್ರಮನ ನಡೆಸಿ ಅಲ್ಲಿ ಒಂದು ಫುಡ್ ಸ್ಟ್ರೀಟ್ ಕಾರ್ಯಕ್ರಮಗಳನ್ನ 30ರಿಂದ 31 ಅಂದರೆ ಜನವರಿ 30 ಮತ್ತು 31 ಅಂತ ನಾವು ಇವತ್ತಿಗೆ ನಿರ್ಧಾರ ಮಾಡಿರೋದು. ಜೊತೆಗೆ ನಮ್ಮಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋಂಗೆ ಬಹಳಷ್ಟು ಓದುಗ ಮನಸ್ಥಿತಿ ತುಂಬ ಇದೆ, ಓದುವಂಥ ಒಂದು ಮನಸ್ಥಿತಿ. ಓದುಗರಲ್ಲೆಲ್ಲ ಒಂದು ವಿನಂತಿ ಏನಿತ್ತು ಅಂತ ಹೇಳಿದ್ರೆ, ಎಲ್ಲ ಬರೀ ಕ್ರೀಡೆ ಮತ್ತು ಇದಕ್ಕೆ ಕೊಡ್ತೀರಿ, ಈಗ ಹವ್ಯಾಸದ ರೀತಿಯಲ್ಲಿ ಮತ್ತು ವೃತ್ತಿ ಮಾಡುವಂಥ ಒಂದು ಓದುಗರಿಗೆ ಏನಾದ್ರು ಮಾಡಬೇಕು ಅಂಥೇಳಿ. ಸೊ ನಾವು ಬುಕ್ ಫೆಸ್ಟಿವಲ್ ಅಂತ ಜನವರಿ ತಿಂಗಳಲ್ಲಿ ಮಾಡಬೇಕು ಅಂತಿದ್ವಿ, ಕೊನೆಯ ವಾರ ಅಂತ ಅಂದ್ಕೊಂಡಿದ್ದೀವಿ. ಯಾವ ರೀತಿ ಮಾಡಬೇಕು ಅಂತ ಒಂದು 3-4 ಪ್ರಪೋಸಲ್ ಓದುಗರೇ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಪತ್ರಿಕಾ ಮಾಧ್ಯಮದವರು ಕೂಡ ಕೆಲವೊಂದು ಕೊಟ್ಟಿದ್ದೀರಿ. ಮೇಜರ್ ಇದರಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಒಂದು ಸಹಕಾರ ಬೇಕಾಗ್ತದೆ, ಹೇಗೆ ಮಾಡ್ಬೋದು ಅಂತ. ಇವಾಗ ಸೆಂಟ್ರಲ್ ಲೈಬ್ರರಿಲಿ ನಮ್ಮದೇನಿದೆ ಅಲ್ಲಿ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಸ್ವಲ್ಪ ಶಾಲಾ ಕಾಲೇಜುಗಳಲ್ಲಿ ಮತ್ತು ಜನನಿಬಿಡ ಪ್ರದೇಶಗಳಲ್ಲೂ ಕೂಡ ಓದುವ ಹವ್ಯಾಸನ ಹೆಚ್ಚು ಮಾಡುವಂಥ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಅಂದರೆ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಕಡೆಯಿಂದ ಮಾಡಬೇಕು ಅಂತ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಫಿಲ್ಮ್ ಫೆಸ್ಟಿವಲ್ ಇವತ್ತಿಗೆ ತಾವು ನೋಡ್ಬೋದು, ಕೆಲವೊಂದು ಬಹಳಷ್ಟು ಚೆನ್ನಾಗಿರುವಂಥ ಕನ್ನಡ ಚಲನಚಿತ್ರಗಳಿರ್ಬೋದು
ತುಳು ಚಲನಚಿತ್ರಗಳಿರ್ಬೋದು, ಈ ರೀತಿ ಸ್ವಲ್ಪ ಸುದ್ದಿ ಮಾಡ್ತಾ ಇದೆ ಭಾಳಷ್ಟು. ಇಂಥವನ್ನ ಇನ್ನೂ ನಾವು ಹೆಚ್ಚು ಪ್ರೇರೇಪಣೆಗೆ ಒಳಪಡಿಸಿ ಇನ್ನೂ ಒಂದು ಪ್ರಚಾರ ಪಡಿಸ್ಬೇಕು ಅಂಥೇಳಿ ಕೆಲವೊಂದು ಆಯ್ದ ಚಿತ್ರಗಳ ಮೂಲಕ ಒಂದು ಫಿಲ್ಮ್ ಫೆಸ್ಟಿವಲ್ ರೀತಿ ಮಾಡಬೇಕು ಅಂತ ಇದೆ. ಇದು ಯಾವ್ಯಾವ ಫಿಲ್ಮ್ಸ್ ಇದರಲ್ಲಿ ಎಷ್ಟು ದಿನ ಮಾಡಬೇಕು ಅನ್ನೋದು ಇನ್ನೂ ನಾವೊಂದು ನಿರ್ಧಾರ ಹಂತದಲ್ಲೇ ಇದ್ದೀವಿ. ಬಟ್ ಇದು 1 ವಾರ ಅಥವಾ 5 ದಿನ ಇದು ವಾಟ್ ನಮ್ಮಲ್ಲಿ ಇರುವಂಥದ್ದು ಒಂದು ಫಿಲ್ಮ್ ಫೆಸ್ಟಿವಲ್. ಅಂದರೆ ಮೇನ್ ಸ್ಟ್ರೀಮ್ ಅನ್ನೋದು ಬರೋದಕ್ಕಿಂತ ಒಂದು ಕಥಾ ನಿರ್ಧಾರಿತವಾಗಿರುವಂಥದ್ದು, ಕಥೆಯಿಂದ ಪ್ರೇರೇಪಣೆಯಾಗಿ ಬಂದಿರುವಂಥ ಲೋಕಲ್ ಸಿನಿಮಾಸ್ಗಳಿಗೆ ಭಾಳಷ್ಟು ಆದ್ಯತೆ ನೀಡಿ ಮಾಡಬೇಕು ಅಂತ ಇರೋ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಅದೇ ರೀತಿ ಡೇಟ್ ಜನವರಿ ಅಂತ ಆಗಿದೆ. ಯಾವಾಗ ಅಂತ ಸ್ವಲ್ಪ ಜನ ಒಪ್ಕೊಂಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ನವ್ರನ್ನೆಲ್ಲ ಹೇಗೆ ಫೆಬ್ರವರಿ ಇದರಲ್ಲಿ, ಅದೇ ಜನವರಿ ಎಂಡ್ ಫೆಬ್ರವರಿ ಟೈಮಲ್ಲಿ ಇದು ಅಂದ್ಕೊಂಡಿರೋದು. ಯಾಕಂದರೆ ಬೀಚ್ ಫೆಸ್ಟಿವಲ್ ಅದೇ ಸಮಯದಲ್ಲಿ ಬರುತ್ತೆ. ಆ ಡೇಟ್ಗೂ ಈ ಡೇಟ್ಗೂ ಕ್ಲ್ಯಾಶ್ ಆಗಿತ್ತು. ಸೊ ನಾವು ಅದಕ್ಕೆ ಎಂಡ್ ಅಥವಾ ಫೆಬ್ರವರಿಲಿ ಅಂತ ಇವಾಗ ನಿರ್ಧಾರ ಮಾಡಿದ್ದೀವಿ. ಮುಂದೆ ಡಾಗ್ ಶೋ ಕೂಡ 14ನೇ ಫೆಬ್ರವರಿ ಇಲ್ಲಿ ಕದ್ರಿ ಪಾರ್ಕಲ್ಲಿ ಡಾಗ್ ಶೋ ಆಗಲೇ ನಿಗದಿಯಾಗಿದೆ. ಡೇಟ್ ನಿಗದಿಯಾಗಿದೆ. ಯಾರ್ಯಾರು ಬರ್ತಾರೆ ಅಂತಲೂ ಕೂಡ ಆಲ್ಮೋಸ್ಟ್ ಕನ್ಫರ್ಮೇಷನ್ ತೊಗೊತಾ ಇದ್ದಾರೆ. ಹಿಂದೆ ಹೇಗೆ ಡಾಗ್ ಶೋ ಅದೆಲ್ಲ ಮಾಡಿ ಬರ್ತಾಯಿದ್ರು ಅದಕ್ಕಿಂತ ಇನ್ನೂ ಹೆಚ್ಚು ಮಾಡಿ ಒಂದು ಪ್ರಯತ್ನ ನಾವು ಇಲ್ಲಿ ನಡೆಸ್ತಾ ಇರೋದು ಅಂತ ಹೇಳಿದ್ರೆ, ಸ್ವಲ್ಪ ಪ್ರೈಸ್ ಮನಿ ಯಾವಾಗಲೂ ಜಾಸ್ತಿ ಮಾಡಿದ್ರೆ ಇನ್ನೂ ಹೆಚ್ಚು ಜನರು ಬರೋದಕ್ಕೆ ಆಸಕ್ತರಾಗಿರ್ತಾರೆ ಅಂಥೇಳಿ ಅದು ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಿ. ಸ್ವಲ್ಪ ಸರ್ಕಾರದ ವತಿಯಿಂದ ಹಾಗೂ ಸ್ಪಾನ್ಸರ್ಶಿಪ್ ಮೂಲಕ ಹೆಚ್ಚು ಒಂದು ಪ್ರೈಸ್ ಮನಿ ಮಾಡೋದಕ್ಕೆ ಈ ಡಾಗ್ ಶೋ ಒಂದೇ ಅಲ್ಲ, ಎಲ್ಲ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಜೊತೆಗೆ ಕಳೆದ ಬಾರಿ ನಾನು ಇರಲಿಲ್ಲ, ಬಟ್ ಅಂದ್ರೂ ಕೂಡ ಭಾಳಷ್ಟು ಜನ ನಮಗೆ ಹೇಳಿದ್ದು ಈ ಒಂದು ಹೆಲಿ ರೈಡ್ ಭಾಳಷ್ಟು ಒಂದು ಆಸಕ್ತಿನ ಉಂಟು ಮಾಡಿತ್ತು ಅಂತ. ಬಟ್ ಆದರೆ ಕಾರಣಾಂತರಗಳಿಂದ ಅದು ಜಾಸ್ತಿ ದಿನ ನಡೆಯೋಕ್ಕಾಗಲಿಲ್ಲ. ಬಟ್ ವೀಕೆಂಡಲ್ಲಿ ತುಂಬ ರಶ್ ರೀತಿ ಇತ್ತು ಅಂಥೇಳಿ ನಾವಾಗಲೇ 2-3 ಆಪ್ರೇಟರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಭಾಳಷ್ಟು ಜನ ಆಸಕ್ತಿನೂ ಕೂಡ ತೋರಿಸಿದ್ದಾರೆ. ಇದನ್ನು ಆ್ಯಸ್ ಆಫ್ ನೌ ಬರೀ ವೀಕೆಂಡ್ಸ್ ಅಂತ ಅಂದ್ಕೊಂಡಿದ್ದೀವಿ. ಹೆಚ್ಚು ಏನಾದ್ರು ನಮಗೆ ಡಿಮ್ಯಾಂಡ್ ಬರೋ ರೀತಿ ಇದಾದರೆ ವೀಕೆಂಡಲ್ಲದೆ ವೀಕ್ ಡೇಸ್ ಕೂಡ ಮಾಡಬೇಕು ಅಂತ ಇವತ್ತಿಗೆ ಒಂದು ಇರೋವಂಥದ್ದು. 1 ಅಥವಾ 2 ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಅವಕಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ನೋಡಬೇಕು. ಮತ್ತು ಹೆಲಿಪ್ಯಾಡ್ ಯಾವುದು ಅಂತ ನಮ್ಮ ಕಡೆಯಿಂದ ಗುರುತು ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮ ATS ಅಂದರೆ ಏರ್ ಟ್ರಾಫಿಕ್ ಸಿಸ್ಟಮ್ನ ಅಥವಾ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವ್ರಗಳ ಜೊತೆನೂ ಕೂಡ ನಾವು ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೆಲಿ ರೈಡ್ನ ಒಂದು ಸ್ಟಾರ್ಟ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಇಷ್ಟು ಜೊತೆಗೆ ಈ ಬೀಚ್ ನಾರ್ಮಲಿ ಸಹ್ಯಾದ್ರಿ ದಟ್ ಈಸ್ ದ ಬೆಸ್ಟ್ ಪ್ಲೇಸ್. ಯಾಕೆಂದರೆ ಅವು ಓಡಾಡುವಂಥ ಒಂದು ವಿಮಾನಕ್ಕೂ ಕೂಡ ಏನೂ ಇಶ್ಯೂ ಆಗ್ದಲೇ ಇರೋ ರೀತಿ. ಬಟ್ ಬೇರೆದೂ ಕೂಡ ಕೆಲವೊಂದು ಸಜೆಷನ್ ಬರ್ತಾ ಇದೆ. ವಿ ಜಸ್ಟ್ ಹ್ಯಾವ್ ಟು ಸಿ PWD ಅವರಿಂದ ಅದೇನಾದರೂ ಒಂದು ವೆಟ್ ಮಾಡಿಸಿ ಅಲ್ಲಿ ಅವಕಾಶ ಇದ್ದರೆ ಮಾತ್ರ ಅದನ್ನು ನಾವು ಗಣನೆಗೆ ತೊಗೊತೀವಿ. ಇಷ್ಟು ಜೊತೆಗೆ ಮತ್ತೊಂದು ಕ್ರೀಡೆನ ನಮಗೆ ಪ್ರಪೋಸ್ ಮಾಡಿರೋದು ಬೀಚ್ ಫುಟ್ಬಾಲ್ ಮತ್ತು ಬೀಚ್ ವಾಲಿಬಾಲ್. ಇದನ್ನು ನಾವು ಜನವರಿ ತಿಂಗಳಲ್ಲಿ ಇವರ ಅಸೋಸಿಯೇಷನ್ನೇ ಮುಂದೆ ಬಂದಿದ್ದಾರೆ. ಓಪನ್ ಟೂರ್ನಮೆಂಟ್ ರೀತಿ ಇರುತ್ತೆ. ಅದು ತಣ್ಣೀರ್ಬಾವಿಯಲ್ಲಿ ಇರ್ಬೋದು ಅಥವಾ ಪಣಂಬೂರು, 2ರಲ್ಲಿ ಒಂದು ಕಡೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬೀಚ್ ವಾಲಿಬಾಲ್ ಮತ್ತು ಬೀಚ್ ಫುಟ್ಬಾಲ್ ಯಾವ ರೀತಿ ಇದನ್ನು ಆರ್ಗನೈಸ್ ಮಾಡ್ತಾರೆ ಅಂತ ಅಸೋಸಿಯೇಷನ್ ಅವರು ನಮಗೆ ಒಂದು ಡೀಟೇಲ್ಡ್ ಪ್ಲ್ಯಾನ್ ಕೊಟ್ಟು ಟೈಮ್ ಲೈನ್ ಕೊಡ್ತಾರೆ. ಇದೆರಡೂ ಕೂಡ ಬೀಚ್ ಫೆಸ್ಟಿವಲ್ ಸಮಯದಲ್ಲಿ ಅಥವಾ ಜಸ್ಟ್ ಬೀಚ್ ಫೆಸ್ಟಿವಲ್ಗಿಂತ ಮುಂಚೆ ನಾವು ಆಯೋಜನೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ. ಇದನ್ನು ಬಿಟ್ಟು ಮತ್ತೊಂದು ನಾವು ಪ್ರಯತ್ನ ಪಡ್ತಿರೋದು ಅಂತ ಹೇಳಿದ್ರೆ ಜನವರಿ 3 ಮತ್ತು 4 ಶನಿವಾರ ಮತ್ತು ಭಾನುವಾರ ಏನಿದೆ ಇದರಲ್ಲಿ ನಾವು 3 ಜಾಗನ ಇವಾಗ ಐಡೆಂಟಿಫೈ ಮಾಡಿದ್ದೀವಿ. ಪಣಂಬೂರು ಬೀಚ್, ತಣ್ಣೀರ್ಬಾವಿ ಬೀಚು ಮತ್ತು ಸಸಿಹಿತ್ಲು ಬೀಚ್. ಈ 3ರಲ್ಲಿ ನಾವು ಕಾನ್ಸರ್ಟ್ಸ್ ರೀತಿ ಬಾಲಿವುಡ್ ಸಿಂಗರ್ಸ್ ಮತ್ತು ನಮ್ಮ ಕರ್ನಾಟಕದ ಸಿಂಗರ್ಸು, ಕಾಮಿಡಿಯನ್ಸ್ ಈ ಥರ ಎಲ್ಲರದ್ದು ಒಂದು ಮನರಂಜನೆ ರೀತಿ ಮಾಡಿಸಿ ನಮ್ಮ ಈ ಒಂದು ಕರಾವಳಿ ಉತ್ಸವಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನ ಆ ಒಂದು 3-4ನೇ ತಾರೀಕು ಜನವರಿದು ನಡೀತಾ ಇದೆ. ಇನ್ನೂ ಬಹಳಷ್ಟು ಜನ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ರಘು ದೀಕ್ಷಿತ್ ಅವರಿರ್ಬೋದು, ಅದೇ ರೀತಿ ಬೇರೆ ಬೇರೆ ಜನಪ್ರಿಯ ಸಿಂಗರ್ಸ್ ಇರ್ಬೋದು. ಬಟ್ ಕನ್ಫರ್ಮೇಷನ್ನು ಇನ್ನೊಂದು ವಾರದಲ್ಲಿ ಎಲ್ಲರದ್ದು ಕನ್ಫರ್ಮೇಷನ್ ಸಿಗುತ್ತೆ. ನಾವು ನೋಡ್ತಾ ಇರೋದು ಅಂತ ಹೇಳಿದ್ರೆ ಪಣಂಬೂರಲ್ಲಿ ಸ್ವಲ್ಪ ನಮಗೆ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಜಾಗ ಕಡಿಮೆ. ಪ್ರತಿ ವರ್ಷವೂ ಸ್ವಲ್ಪ ಸಮುದ್ರದ ಅಲೆಗಳೂ ಮುಂದೆ ಹೋಗಿ ನಮಗೆ ಲಾಸ್ಟ್ ಟೈಮ್ 20,000-25,000 ಅಂತ ಹೇಳ್ತಾ ಇದ್ರು. ಈ ಸರಿ ಅದಕ್ಕಿಂತ ಇನ್ನೂ ಜಾಸ್ತಿ ಬರುವಂಥ ಒಂದು ಚಾನ್ಸ್ ಇರೋದ್ರಿಂದ
ಪಣಂಬೂರು ಮತ್ತು ತಣ್ಣೀರ್ಬಾವಿ ನಮ್ಮ ಐಡಿಯಲ್ ಲೊಕೇಶನಲ್ಲಿ ತಣ್ಣೀರ್ಬಾವಿ ಅಂತ ಅನ್ಕೊತಾ ಇದ್ದೀವಿ. ಆದರೂ ಕೂಡ ಒಂದು ಸಲಹೆ ನಮಗೆ ಬಂದಿರೋದು, ಸಸಿಹಿತ್ಲು ನಮ್ಮ ಉಡುಪಿ ಬಾರ್ಡರ್ ಹತ್ರ ಏನಿದೆ ಅಲ್ಲಿ ಜಾಗ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಸಸಿಹಿತ್ಲು ಅನ್ನೋದು ಒಂದು ಭಾಳ ಒಂದು ಬ್ಯೂಟಿಫಿಕೇಷನ್ ವೈಸ್ ತುಂಬ ಚೆನ್ನಾಗಿದೆ, ಅಲ್ಲೂ ಒಂದು ಸರಿ ನೋಡಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಬಟ್ ಅದು ಸಿಟಿಯಿಂದ ತುಂಬ ದೂರ ಆಗಿರೋದ್ರಿಂದ ಹೆಚ್ಚು ಜನರು ಬರೋದಕ್ಕೆ ಏನಾದ್ರು ಕಷ್ಟ ಆಗ್ಬೋದಾ, ಅಥವಾ ಸಾರಿಗೆ ವ್ಯವಸ್ಥೆ ಜಿಲ್ಲಾಡಳಿತದಿಂದ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಇದೆ. ಬಟ್ ಸಾರಿಗೆ ವ್ಯವಸ್ಥೆ ಎಲ್ಲ ಮಾಡುವಷ್ಟು 30,000 ಜನಕ್ಕೆ ನಮಗೆ ಭಾಳ ಕಷ್ಟ ಆಗ್ಬೋದು. ಸಸಿ ಹಿತ್ಲು ಕೂಡ ಒಬ್ಬರು ಅಂದರೆ ಸಜೆಷನ್ ಇದರಲ್ಲಿದೆ. ಸೊ ಪಣಂಬೂರು ಅಥವಾ ತಣ್ಣೀರ್ಬಾವಿ ಅಥವಾ ಸಸಿ ಹಿತ್ಲು ಇದನ್ನು ಇನ್ನು ಬರುವ ದಿನಗಳೆಲ್ಲ ಒಳಗಡೆ ಇನ್ನೊಂದು 10 ದಿನದೊಳಗಡೆ ನಾವು ನಿರ್ಧಾರ ಮಾಡಿ ತಮ್ಮೆಲ್ಲರ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜನತೆಗೆ ತಿಳಿಸೋ ಒಂದು ಪ್ರಯತ್ನ ಪಡ್ತಿದ್ವಿ. ಇಷ್ಟು 3rd and 4th ಸಂಜೆ 4ರಿಂದ ರಾತ್ರಿ 9 ಅಥವಾ 9:30 ಅಂತ ನಮಗೆ ಇರೋವಂಥದ್ದು. ಅದು ಎನಿವೇ ಡಿಪೆಂಡಿಂಗ್ ಆನ್ ಇದು ಪೊಲೀಸ್ನವರ ಒಂದು ಇದ್ರ ಮೂಲಕ ಎಷ್ಟು ಜನ ಆರ್ಟಿಸ್ಟ್ಗಳು ಬರ್ತಾರೆ ಅಥವಾ ಎಷ್ಟು ಜನ ಆರ್ಟಿಸ್ಟ್ನ ನಾವು ತರೋದಕ್ಕಾಗುತ್ತೆ ಅದರ ಮೇಲೆ. ಬಟ್ ನಾರ್ಮಲ್ ಕರಾವಳಿ ಮೈದಾನದಲ್ಲಿ ಏನು ಸ್ಟೇಜ್ ಇರುತ್ತೆ ಅಲ್ಲಿ ನಮ್ಮ ಎಲ್ಲ ಇದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಇಲ್ಲಿ ಏನು ಈ ಸ್ಟೇಜಲ್ಲಿ ನಡೆಯುತ್ತೆ, ಇಲ್ಲಿ ಬರೀ ಮೇಯ್ನ್ ಸ್ಟಾರ್ಸ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಯಾರಿಗೆ ಇದು ಮಾಡ್ತೀವಿ ಅವರಿಗೆ ಮಾತ್ರ ಒಂದು ಕಾನ್ಸರ್ಟ್ ರೀತಿ ಒಂದು ಅವಕಾಶ ಮಾಡಿಕೊಡೋ ಒಂದು ಪ್ರಯತ್ನ ನಡೀತಾ ಇದೆ. ಭಾಳಷ್ಟು ಸಜೆಷನ್ಸ್ ಕೂಡ ಬರ್ತಾ ಇದೆ, ಯಾಕಂದರೆ ಕೆಲವೊಂದು ಭಾಳಷ್ಟು ಜನರು ಹಿಂದೆ ಬಂದಿದ್ದರು ಅಂತೆಲ್ಲನೂ ಹೇಳ್ತಾ ಇದ್ರು. ಲಾಸ್ಟ್ ಇಯರ್ ಐ ಥಿಂಕ್ ರಘು ದೀಕ್ಷಿತ್ ಅವ್ರು ಬಂದಿದ್ದು ಇದರಲ್ಲಿ. ಈ ವರ್ಷವೂ ಕೂಡ ರಘು ದೀಕ್ಷಿತ್ ಅವ್ರನ್ನೇ ಕರೆಸಿ, ಯಾಕಂದರೆ ಸ್ವಲ್ಪ ಕೋಸ್ಟಲಲ್ಲಿ ಅವರ ಒಂದು ಜನಪ್ರಿಯತೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ವಿ ವಿಲ್ ಒಂಥರ ನೋಡೋಣ ಯಾವ ರೀತಿ ಯಾರ ಹೆಸರು ಜಾಸ್ತಿ ಬರುತ್ತೆ ಅವ್ರಿಗೆ ನಾವಾಗಲೇ ರೀಚ್ ಔಟ್ ಮಾಡ್ತಾ ಇದ್ದೀವಿ. ಅವರ ಒಂದು ಲಭ್ಯತೆ ಮತ್ತು ನಮ್ಮಲ್ಲಿ ಸಿಗುವಂಥ ಅನುದಾನ ಎಲ್ಲದನ್ನು ಗಣನೆಗೆ ತಗೊಂಡು ಇನ್ನು ಡಿಸೆಂಬರ್ 10ರೊಳಗೆ ಯಾರ್ಯಾರು ಬರ್ತಾರೆ ಅಂತ ನಾವು ನಿರ್ಧಾರ ಮಾಡಿ ಅವರ ಒಂದು ಪ್ರಚಾರ ಸಮಿತಿ ಮೂಲಕನೂ ಕೂಡ ನಾವು ಅದನ್ನು ಜನತೆಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಕೊನೆಗೆ ಇಷ್ಟೆಲ್ಲ ಉಸ್ತುವಾರಿ ವಹಿಸುವಂಥ ಒಂದು ಪ್ರಯತ್ನ ಇವಾಗಲೇ ಆಗಿದೆ. ಭಾಳಷ್ಟು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕೆಳಗಡೆ ಭಾಳಷ್ಟು ಸಮಿತಿಗಳಾಗಿದೆ. ಪ್ರಚಾರ ಸಮಿತಿ ಒಂದು, ಸ್ಟೇಜ್ ಸಮಿತಿ ಒಂದು, ಟೂರಿಸಮ್ ರಿಲೇಟೆಡ್ ಸಮಿತಿದೊಂದು, ಬರುವಂಥ ಗಣ್ಯರನ್ನ ನೋಡ್ಕೊಳ್ಳೋದಕ್ಕೆ ಒಂದು, ಕೈಟ್ ಫೆಸ್ಟಿವಲ್ಗೆ ಬೇರೆ, ಬೀಚ್ ಫೆಸ್ಟಿವಲ್ಗೆ ಬೇರೆ, ಈ ರೀತಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಉಳಿದ ಅಧಿಕಾರಿಗಳನ್ನೂ ಕೂಡ ನಾವು ಪ್ರತಿಯೊಂದು ಕೆಲಸಕ್ಕೆ ಇಲ್ಲಿ ಕರಾವಳಿ ಉತ್ಸವದ ಒಂದು ಯೋಜನೆಗೆ ನಾವಾಗಲೇ ಕಾರ್ಯರೂಪಕ್ಕೆ ತಂದಿದ್ದೀವಿ. ಜೊತೆಗೆ ಕರಾವಳಿ ಮೈದಾನದಲ್ಲಿ ಇವಾಗಲೇ ಟೆಂಡರ್ ಕರೆದಿದ್ವಿ. ಇವತ್ತು ಲಾಸ್ಟ್ ಡೇಟಾ 3rd, ನಾಳೆ ಲಾಸ್ಟ್ ಡೇಟ್ ಇದೆ. ಅಲ್ಲಿ ಹಿಂದೆ ಮಾಡಿರೋ ರೀತಿ ಕೆಲವೊಂದು ಸ್ಟಾಲ್ಸ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಜೊತೆ ಬೇರೆ ಏನೇನು ಅವ್ರು ಮಾಡೋದಕ್ಕೆ ಬರ್ತಾರೆ ಎಲ್ಲ ಅವಕಾಶನೂ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಇದು ಜನವರಿ 4 ತನಕ ಅಂತ ಆ್ಯಸ್ ಆಫ್ ನಾವು ಡಿಸೈಡ್ ಮಾಡಿರೋದು. ಬಟ್ ಅದರ ನಂತರನೂ ಕೂಡ ಜನರು ಹೆಚ್ಚು ಬಂದು ಇನ್ನೂ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಜನವರಿ ಮುಗಿಯೋ ತನಕನೂ ಕೂಡ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ಅವಕಾಶನ ನಾವಾಗಲೇ ಈಗ ಸರಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಷ್ಟು 20ರಿಂದ ಸ್ಟಾರ್ಟ್ ಆಗೋ ದಿನ 20ರಿಂದ ಜನವರಿ 3-4 ತನಕ. ಅದರ ನಂತರನೂ ಏನಾದ್ರು ನಮಗೆ ಜಾಸ್ತಿ ಜನ ಬರ್ತಾರೆ ಇದು ಅಂತ ಹೇಳಿದ್ರೆ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡುವಂಥ 1 month 15 days ಅವ್ರು ಎಷ್ಟು ದಿನ ಕೇಳ್ತಾರೆ ಆ ರೀತಿ. ಸೊ ಅದನ್ನು ಇನ್ನೂ ಆ ಒಂದು ಬಿಕಾಸ್ ಲಾಸ್ಟ್ ಟೈಮ್ ಐ ಥಿಂಕ್ 15 ದಿನ ಮತ್ತೆ ಏನೋ ಜಾಸ್ತಿ ಕೊಟ್ಟಿದ್ರು ಅಂಥೇಳಿ ಆ ಪ್ರಕಾರ ನಾವು ಒಂದು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಸೊ ನಮ್ಮ ಕಡೆಯಿಂದ ಕರಾವಳಿ ಉತ್ಸವದ ಬಗ್ಗೆ ಹೇಳುವಂಥದ್ದು ಇಷ್ಟೇ. ತಮ್ಮ ಕಡೆಯಿಂದ ಏನಾದ್ರು ಸಲಹೆ ಸೂಚನೆಗಳು ಅಥವಾ ಯಾವುದರ ಬಗ್ಗೆ? ಸರಿ, ಎಂಟ್ರಿ ಫೀಸ್ ನಾವೆಷ್ಟು ಕೊಟ್ಟಿರೋದು? 30. ಎಂಟ್ರಿ ಫೀಸ್ 30. ಮಕ್ಕಳಿಗೆ ಹಾಫ್ ಯಾವಾಗಲೂ ನಾವು ಇದು ಮಾಡೋದು. ಈಗ 40 ಅಂತ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ. ನಾರ್ಮಲ್ ಡೇಸ್ ಟೈಮಲ್ಲಿ 30 ಅಂತ ಇದೆ. ಮಕ್ಕಳಿಗೆ ನಾವು ನಾರ್ಮಲಿ 50% ಅಂತ ಇದು ಮಾಡಿರುವಂಥದ್ದು. ದಟ್ ಈಸ್ ದ ಮ್ಯಾಕ್ಸಿಮಮ್. ಕಡಿಮೆ ಮಾಡಬಾರ್ದು ಅಂತೇನಿಲ್ಲ, ದಟ್ ಈಸ್ ದ ಮ್ಯಾಕ್ಸಿಮಮ್. ಈಗ ನಾವು ಮಾಡ್ತಿರೋವಂಥ ಒಂದು ಇದನ್ನೆಲ್ಲ ಗಣನೆಗೆ ತೊಗೊಂಡು ನಮಗೆ ಬರುವಂಥ ಇರೋದು 2.5 ಕೋಟಿಯಷ್ಟು ಇದೆ ಇವಾಗ ನಮ್ಮ ಒಂದು ಪ್ಲ್ಯಾನ್ ಪ್ರಕಾರ. ಬಟ್ ಡಿಪೆಂಡಿಂಗ್ ಆನ್ ನಾನು ಅದೇ ಹೇಳಿದ್ದು, ಸ್ಟಾಲ್ದು ಹೇಗಾಗ್ತದೆ ಈಗ ನಾವು ಬೇಸ್ ಪ್ರೈಸ್ ಅಂತ ಕೊಟ್ಟಿರೋದು 30 ಲಕ್ಷ, ಅಂದರೆ ಅಲ್ಲೆಲ್ಲ ಸ್ಟಾಲ್ಗೆ ಇದು ಮಾಡುವಂಥದ್ದು. ಸೊ ಯಾರು L1 ಆಗ್ತಾರೆ ಅವರು ನಮಗೆ H1 ಇದರಲ್ಲಿ ಹೈಯೆಸ್ಟ್ ಯಾರು ಬಿಡ್ಡರ್ ಇರ್ತಾರೆ ಅವ್ರು ನಮಗೆ 30 ಲಕ್ಷದ ಮೇಲೆ ಏನು ಬಿಡ್ ಮಾಡಿರ್ತಾರೆ ಅಷ್ಟು ಕೊಡ್ತಾರೆ. ಸ್ಟಾಲ್ ಎಲ್ಲ ಹಾಕೋ ಜವಾಬ್ದಾರಿ, ವೇದಿಕೆ ಸೆಟ್ ಮಾಡೋ ಜವಾಬ್ದಾರಿ ಅವ್ರದ್ದೇ ಇರುತ್ತೆ.
ಅವರು ಅದನ್ನು ಇಂಟರ್ನ್ ಯಾರು ಮುಂದೆ ಬರ್ತಾರೆ ಅವರಿಗೆ ರೆಂಟ್ ಔಟ್ ಮಾಡ್ತಾರೆ. ಅದು ಅವರ ಒಂದು ಬಿಸ್ನೆಸ್ ಪ್ಲ್ಯಾನ್. ನಮಗೆ ಬರೀ ಯಾರು ಹೈಯೆಸ್ಟ್ ಬಿಡರ್ ಇರ್ತಾರೆ ಅವರಿಂದ ಬರುತ್ತೆ. ಅದು ಬಹುಶಃ 30 ಲಕ್ಷ ಅಂತ ಮಿನಿಮಮ್ ಇಟ್ಟಿದ್ದೀವಿ. ಎಷ್ಟು ಬರುತ್ತೆ ಅಂತ ಈಗ ನಾಡಿದ್ದು ನಮಗೆ ಟೆಂಡರ್ ಎಲ್ಲ ಫೈನಲೈಸ್ ಆದಮೇಲೆ ಗೊತ್ತಾಗ್ತದೆ. ಓವರಾಲ್ ಇವಾಗ ಬಜೆಟು ತಾವೆಲ್ಲ ನೋಡಿದಂಗೆ 20ನೇ ತಾರೀಕಿಂದ ಆಲ್ಮೋಸ್ಟ್ ಫೆಬ್ರವರಿ 14ರ ತನಕ, ಸೊ ಆಲ್ಮೋಸ್ಟ್ ಒಂದು 55 ದಿನ ತನಕ ಈ ಕರಾವಳಿ ಉತ್ಸವದ ಒಂದು ಮುಂದೆ ನಡೀತಾ ಹೋಗುತ್ತೆ. ಇಷ್ಟಕ್ಕೆಲ್ಲ ನಾವು ಇವಾಗ ಬಡ್ಜೆಟ್ ಹಾಕಿರೋದು 2.5 ಕೋಟಿ ಅಷ್ಟು. ಈಗ ಆರ್ಟಿಸ್ಟ್ಗಳು ನಾವೇನಾದರೂ ತುಂಬ ಈಗ ಪ್ರಚಲಿತದಲ್ಲಿರುವಂಥವ್ರು ಆರ್ಟಿಸ್ಟ್ ಎಲ್ಲ ಬಂದಾಗ ಸ್ವಲ್ಪ ಡಿಮ್ಯಾಂಡ್ ಏನಾದ್ರು ಜಾಸ್ತಿ ಆದರೆ ಆವಾಗ ನಮ್ಮದು ಸರ್ಕಾರದಿಂದ ಏನಾದ್ರು ಜಾಸ್ತಿ ಅನುದಾನ ಬರೋವಂಥದ್ದು ಅಥವಾ ನಮ್ಮ ಲೋಕಲ್ ಸ್ಪಾನ್ಸರ್ಶಿಪ್ಪಿಂದ ಜಾಸ್ತಿ ಏನಾದ್ರು ಬಂದರೆ ಅದ್ರ ತಕ್ಕಂಗೆ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಮ್ಮಲ್ಲಿ ಈಗ 2.5 crore ಎಸ್ಟಿಮೇಟ್ ಮಾಡಿದ್ದಾರೆ. ವಾಟ್ಸ್ ದಿ ಥಿಂಗ್ ದಟ್ ಫ್ರಮ್ ದ ಗವರ್ನಮೆಂಟ್ ಎಷ್ಟು ಬರ್ತಾ ಇದೆ? ಈಗ ಅದನ್ನೇ ಸರ್ಕಾರದಿಂದ ನಾವು 1.5 2 ಕೋಟಿ ಇವಾಗ ಕೇಳಬೇಕು ಅಂತ ಅಂದ್ಕೊತಾ ಇದ್ದೀವಿ. ನಂತರ ಕಳೆದ ಸಾರಿ 85 ಲಕ್ಷ ಅಷ್ಟು ಲೋಕಲ್ ಸ್ಪಾನ್ಸರ್ಶಿಪ್ಪಿಂದ ಆಗಿತ್ತು. ಈ ಸರಿ ಅಟ್ಲೀಸ್ಟ್ 1 ಕೋಟಿ ಲೋಕಲ್ ಸ್ಪಾನ್ಸರ್ಶಿಪ್ಪಿಂದ ನಾವು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇದು ಬರೀ ಸ್ಪಾನ್ಸರ್ ಅನ್ನೋದಕ್ಕಿಂತ ಇದೊಂದು ಅಡ್ವರ್ಟೈಸ್ಮೆಂಟ್ ಮೆಕ್ಯಾನಿಸಮ್ ಆಲ್ಸೋ. ಸೊ ಭಾಳಷ್ಟು ಜನ ಮುಂದೆ ಬರ್ತಾರೆ ಅಂತ, ಮುಂದೆ ಬರಬೇಕು ಅಂತಲೂ ಕೂಡ ತಮ್ಮೆಲ್ಲರ ಮೂಲಕ ನಾನು ಎಲ್ಲ ಯಾರು ಈ ಥರ ಸ್ಪಾನ್ಸರ್ಶಿಪ್ ಇದು ಮಾಡ್ತಾರೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಕೂಡ 1.5 ನಮ್ಮ ಸರ್ಕಾರದಿಂದ ಅಂತ ಹೇಳಿ ನಾನು ಅಂದ್ಕೊತಾ ಇದ್ದೆ. ಯಾವುದು ಫಿಲ್ಮ್ ಫೆಸ್ಟಿವಲ್ ಇವಾಗ ಬಂದಿರೋವಂಥದ್ದು 2 ಕಡೆ ನಮಗೆ ಇದು ಮಾಡೋವಂಥದ್ದು. ಒಂದು ಬಿಗ್ ಸಿನಿಮಾಸು ಮತ್ತು ಇನ್ನೊಂದು ಭಾರತ್ ಮಾಲ್. ಯಾವ್ದಾದ್ರು ಸಿಂಗಲ್ ಸ್ಕ್ರೀನ್ನವ್ರು ಬಂದು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ಓಕೆ ವಿತ್ ದ್ಯಾಟ್. ಬಿಕಾಸ್ ಅಂದರೆ ಫಿಲ್ಮ್ ಫೆಸ್ಟಿವಲ್ ಸೇಮ್ ಪೀರಿಯಡ್ ಇವರು ನಿಟ್ಟೆ ಅವ್ರು ಮಾಡ್ತಾ ಇದ್ರು ಪ್ರತಿ ವರ್ಷ. ಈಗ ಅದನ್ನು ಕೂಡ ಹೇಳಿದ್ರು, ನಾವು ಹೇಗೂ ಮಾಡ್ತಾ ಇದ್ದೀವಿ, ಕ್ಯಾನ್ ಬಿ ಡೂ ಇಟ್ ಅಂತ ಹೇಳಿ. ನಾವು ನಿಟ್ಟೆಯವರಿಗೆ ಪ್ರಪೋಸಲ್ ಕೊಡೋದಕ್ಕೆ ಹೇಳಿದ್ದೀನಿ. ಬಿಕಾಸ್ ಬರೀ ನಿಟ್ಟೆಯವರು ಅಂತಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಎಸ್, ಯಾಕಂದರೆ ಇದೆಲ್ಲ ತಾವು ಏನು ನೋಡಿದ್ರಿ, ಇಲ್ಲಿ ಯಾವುದನ್ನು ಕೂಡ ಬರೀ ಉಸ್ತುವಾರಿ ಅಷ್ಟೇ ನಮ್ಮದು, ಬಟ್ ಎಲ್ಲ ಆ್ಯಕ್ಚುಲ್ ಆರ್ಗನೈಸ್ ಮಾಡೋರು ಎಲ್ಲ ಪ್ರೈವೇಟ್ನವರು. ಹಾಂ, ಸೊ ಇಷ್ಟು ಕೂಡ ಏನು ನಡೆಯುತ್ತೆ, ಯಾವುದು ಕೂಡ ಸರ್ಕಾರದ ಕಾರ್ಯಕ್ರಮ ಅಂತ ಆಗೋದಿಲ್ಲ. ಎಲ್ಲ NGOs ಆಗಲಿ, ಕೆಲವೊಂದು ಅಸೋಸಿಯೇಷನ್ ಅವರಾಗಲಿ ಅಂಥವರೇ ನಡೆಸೋದು. ನಾವು ಬರೀ ಮೇಲುಸ್ತುವಾರಿ ರೀತಿ ವಹಿಸ್ತೀವಿ ಅಷ್ಟೇ. ಸೊ ಒಂದೇನೆಂದರೆ ನಾನು ಕೂಡ ಭಾಳ ಓದ್ತೀನಿ. ಸೊ ನನಗೆ ಹವ್ಯಾಸನೂ ಕೂಡ ಹೌದು. ಆದರೂ ಈ ಒಂದು ಕೆಲಸದಲ್ಲಿ ಇರ್ಬೇಕಾದ್ರೆ ಬುಕ್ಸನ್ನು ಜಾಸ್ತಿ ಓದಬೇಕಾಗ್ತದೆ. ಭಾಳ ಸರಿ ನಾವೇನಂತೀವಿ, ಈಗ ಲೈಬ್ರರಿಗೆ ಹೋಗ್ತೀವಿ ಅಥವಾ ಯಾವುದಾದ್ರು ಒಂದು ಕಾಫಿ ಶಾಪಲ್ಲಿ ಕೂತ್ರೆ ಕೆಲವರೆಲ್ಲ ಬುಕ್ ಓದ್ಕೊಂಡು ಕೂತಿರ್ತಾರೆ. ಬುಕ್ ಕ್ಲಬ್ಸ್ಗಳು ಅಂತ ಭಾಳಷ್ಟು ಮಾಡ್ತಾರೆ, ನೀವುಗಳು ನೋಡಿದ್ದೀರಿ ಎಲ್ಲ ಇದರಲ್ಲಿ. ಅವ್ರಿಗೆ ಒಂದೇನಿರುತ್ತೆ, ಇದನ್ನೊಂದು ಯಾವುದಾದ್ರು ಒಂದು ವೇದಿಕೆ ಮೂಲಕ, ಹೇಗೆ ರಾಜಸ್ಥಾನದಲ್ಲಿ ಲಿಟ್ರೇಚರ್ ಫೆಸ್ಟ್ ಅಂತ ನಡೆಯುತ್ತೆ, ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ವಿಶ್ವಾದ್ಯಂತ ಜಾಸ್ತಿ ಜನ ಅಂದರೆ ಪ್ರಸಿದ್ಧ ಜನಪ್ರಿಯ ಲೇಖಕಿಯರೆಲ್ಲ ಬಂದು ಅಲ್ಲಿ ಮಾಡ್ತಾರೆ. ಈ ಥರ ಒಂದು ಸಣ್ಣ ಪ್ರಯತ್ನ ಮಂಗಳೂರಲ್ಲೂ ಕೂಡ ಆದರೆ ಇಲ್ಲಿ ಮೊದಲೇ ನಮ್ಮದು ಓದಿರೋ ಜಿಲ್ಲೆ, ಭಾಳಷ್ಟು ಜನ ಇಲ್ಲಿ ಕವಿ ಆಗಿರ್ಬೋದು, ಕವಯತ್ರಿಗಳಾಗಿರ್ಬೋದು, ಲೇಖಕರಾಗಿರ್ಬೋದು ಇಲ್ಲಿಂದನೇ ಇದ್ದಾರೆ, ಅಕ್ಕಪಕ್ಕ ಜಿಲ್ಲೆಗಳಿಂದ ಇದ್ದಾರೆ. ಅದು ಅಲ್ಲದೆ ಲೋಕಲಾಗಿ ಸಣ್ಣ ಪುಟ್ಟ ಹವ್ಯಾಸ ರೀತಿಯಲ್ಲಿ ಬರೆಯುವಂಥವ್ರು ಕೂಡ ಭಾಳಷ್ಟು ಜನ ಇದ್ದಾರೆ. ಎಷ್ಟೊಂದು ಜನ ನೀವು ವಾಟ್ಸಪ್ಪಲ್ಲೆಲ್ಲ ಮಾಡಿರ್ತಾರೆ, ಈ ಥರ ಬರೆದಿದ್ವಿ, PDF ಮಾಡಿ ಹಾಕ್ತಾರೆ. ಅವ್ರಿಗೆಲ್ಲ ಒಂದು ಅವಕಾಶ ಅಷ್ಟೇ. ಯಾರಿಗೆ ಗೊತ್ತು, ಒಬ್ರು ಯಾರು ಹೊಸದಾಗಿ ಲೇಖಕರು ಹುಟ್ಟಬೋದು ಇದರಲ್ಲಿ. ಆ ಥರ ಒಂದು ಸಣ್ಣ ಪ್ರಯತ್ನ ನಮ್ಮ ಜಿಲ್ಲಾಡಳಿತ ವತಿಯಿಂದ ಮಾಡಿರೋವಂಥದ್ದು. ಇಲ್ಲ, ಅದು ಸೆಪ್ರೇಟ್ ಇದೆ. ಬಟ್ ಅವರೇನಾದರೂ ನಮಗೆ ಮುಂದೆ ಬಂದರೆ ವಿಲ್ ಬಿ ಹ್ಯಾಪಿ. ಯಾರು ಮಾಡೋದು ಲಿಟ್ ಫೆಸ್ಟಲ್ಲಿ? ಸಂಸದರು ಕಲೆ ಸಂಸ್ಕೃತಿ ಅದರ ಆಧಾರದ ಮೇಲೆ ಯಾಕೆ ಕಂಬಳದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಿಲ್ಲಾಡಳಿತದಿಂದ ಆಗ್ತಾ ಇಲ್ಲ? ಈಗ ತಮಗೆಲ್ಲ ಗೊತ್ತಿರ್ಬೋದು, ಕಳೆದ 5-6 ವರ್ಷದಿಂದ ಆಗ್ತದೆ ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಆಗಿಲ್ಲ. ಪಿಲಿಕುಲದ್ದು ತಮಗೆ ಗೊತ್ತಿರೋಂಗೆ ಪಿಲಿಕುಲದ್ದು ಕೋರ್ಟ್ ಕೇಸ್ ಆಯಿತು. ಅಲ್ಲಿ ಆರ್ಗನೈಸ್ ಮಾಡಬೇಕು ಅಂತೆಲ್ಲ ಕೊನೆ ಹಂತದ ತನಕ ತಂದು ಯಾರೋ ಪ್ರಾಣಿಗಳಿಗೆ, ಝೂಲಿರೋ ಪ್ರಾಣಿಗಳಿಗೆಲ್ಲ ಇದಾಗುತ್ತೆ ಅಂತೆಲ್ಲ ಆಯಿತು. ವಿ ಆರ್ ಸ್ಟಿಲ್ ಫೈಟಿಂಗ್ ಇಟ್. ಇದ್ರ ಜೊತೆಗೆ ನಾವು ಯಾಕೆ ಒಫಿಷಿಯಲ್ ಆಗಿ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ತಮಗೆಲ್ಲ ಲಿಸ್ಟ್ ಬಂದಿದೆ. ಎಲ್ಲ ಆಯಾ ಕಂಬಳದವ್ರದ್ದು ಯಾವ್ಯಾವ ಸಂಡೇ ಅಥವಾ ಸ್ಯಾಟರ್ಡೇ ಮಾಡ್ತಾರೆ ಅಂತ ಲಿಸ್ಟ್ ಇದೆ. ಅವರನ್ನು ನಾವಾಗಲೇ ಇದರಲ್ಲಿ ಅಸೋಸಿಯೇಷನ್ ಮಾಡ್ಕೋಬೇಕು ಅಂತ ಇದ್ದೀವಿ. ಈ 16 ಕಂಬಳಗಳ ಒಂದು ಏನು ಗುಂಪಿದೆ ಸೆಪ್ರೇಟ್ ಇದರಲ್ಲಿ ಅಸೋಸಿಯೇಷನ್ದು, ಅವರಿಗಾಗಲೇ ನಾನೇ ಖುದ್ದಾಗಿ ಮಾತಾಡಿದ್ದೀನಿ, ಅವ್ರ ಅಧ್ಯಕ್ಷಗೂ ಕೂಡ. ಯಾವುದಾದ್ರು ಒಂದು ಜಿಲ್ಲಾಡಳಿತ ಮತ್ತು ಇದ್ರ ವತಿಯಿಂದ ಯಾವುದಾದ್ರು ಒಂದು ಕಂಬಳನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಕಂಬಳ, ಕೋಲ, ಇದು ಯಕ್ಷಗಾನ ಇದನ್ನೆಲ್ಲದನ್ನು ಕೂಡ ನಮ್ಮ ಸಾಂಸ್ಕೃತಿಕ ಇದರಲ್ಲಿ ನಾವು ಮಾಡ್ತಿದ್ದೀವಿ.
ಯಕ್ಷಗಾನ ಮತ್ತು ಕೋಲಾರೀತಿ ನಡೆಯುವಂಥ ಒಂದು ಇದರಲ್ಲೆಲ್ಲ ನಾವು ಮಾಡಿದ್ರು ಕಂಬಳ ನಾವು ಅದೇ ಜಾಗದಲ್ಲಿ ಮಾಡಬೇಕಾಗ್ತದೆ. ಸೊ ಅಂಥದ್ದಿನ್ನೂ ನಾವು ಐಡೆಂಟಿಫೈ ಮಾಡಿಲ್ಲ. ಬಟ್ ಒಂದು ಯಾವುದಾದ್ರು ಮಾಡಿ ಈ ಒಂದು ಕರಾವಳಿ ಉತ್ಸವದ ಬ್ಯಾನರ್ ಅಡಿಲಿ ಕಂಬಳನೂ ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು ಅಂತ ಆಗಲೇ ಮಾಡಿದ್ದೀವಿ. ಅವ್ರ ಅಧ್ಯಕ್ಷರು ಯಾವಾಗ ಇದನ್ನು ಹೇಳ್ತಾರೆ ಒಂದು ನೋಡಿಕೊಂಡು ಒಂದು ನಮ್ಮ ಟೀಮು ಮತ್ತು ಅವ್ರ ಟೀಮ್ ಒಂದು ಕೋಆರ್ಡಿನೇಷನ್ ಮಾಡಿ ಒಂದರಲ್ಲಿ ಮಾಡ್ಕೊಂಡು. ಆಮೇಲೆ ಫುಡ್ ಫೆಸ್ಟಿವಲ್ ಹೇಳ್ತಾ ಇದ್ರು, ಫುಡ್ ಫೆಸ್ಟಿವಲ್ ಇಲ್ಲೂ ಅಂದರೆ ಇಲ್ಲೂ ಆಯಿತು. ಲಾಸ್ಟ್ ಇದರಿಂದ 2 ವರ್ಷದಿಂದ ಇವ್ರು ಮಾಡ್ತಾ ಇದ್ದಾರೆ. ಬೇಸಿಕಲಿ ಆನ್ ಲಾಲ್ಬಾಗ್ ಇದರಿಂದ ವಿಲ್ ದ್ಯಾಟ್ ಬಿ ಎಕ್ಸ್ಟೆನ್ಷನ್ ಆಫ್ ದಿಸ್? ಈಗ ಇವ್ರು ಅಂದರೆ ಶಾಸಕರು ಮಾಡ್ತಾ ಇದ್ರು, ಶಾಸಕರು ಟೇಕಿಂಗ್ ಅಲಾಂಗ್ ವಿತ್ ದಟ್ ಇಸ್ ವೇದವ್ಯಾಸ ಕಾಮತರು ಮಾಡ್ತಾ ಇದ್ರು. ಈಗ ವಿಲ್ ದ್ಯಾಟ್ ಬಿ ಅ ಪಾರ್ಟ್ ಆಫ್ ಇಟ್? ಈಗ ನೀವು ಫುಡ್ ಸ್ಟ್ರೀಟ್ ಅಲ್ಲಿಂದ ಸೊ ಅಂದರೆ ಈಗ ಅದೇ ಹೇಳಿದ್ದು, ಈಗ ಆರ್ಗನೈಸರ್ಸು ಈ ಒಂದು ಕರಾವಳಿ ಉತ್ಸವದ ಅಡಿಲಿ ಮಾಡೋಣ ಅಂತ ಮುಂದೆ ಬಂದರೆ ಖಂಡಿತ ನಾವು ಮಾಡ್ತೀವಿ. ಯಾಕಂದರೆ ನಾವು ಹೋಗಿ ಅವ್ರದ್ದನ್ನು ತೊಗೊಳೋದಕ್ಕಾಗಲ್ಲ, ಅದಕ್ಕೆ ಅವಕಾಶವಂತೂ ಕೊಟ್ಟಿದ್ದೀವಿ. ಈಗ ಈಗ ಇದನ್ನ ಫುಡ್ ಸ್ಟ್ರೀಟ್ ಅನ್ನ ಇಟ್ ಬಿ ರೆಸ್ಟ್ರಿಕ್ಟೆಡ್ ಟು ಕದ್ರಿ ಪಾರ್ಕ್, ಯಾಕಂದ್ರೆ ನಿಮ್ಮ ಅಲ್ಲಿ ಫೆಸಿಲಿಟಿ ಉಂಟು ಅಲ್ಲಿ ಮಾಡ್ತೀರಾ ಅಥವಾ ವಿಲ್ ದ್ಯಾಟ್ ಬಿ ಇನ್? 2 ಕಡೆ ನಮ್ಮಲ್ಲಿ ಇರುವಂಥದ್ದು. ಒಂದು ಇವಾಗ ಕದ್ರಿ ಪಾರ್ಕ್, ನಾನು ಹೇಳ್ದಂಗೆ ಅಲ್ಲಿ ಹೊಸದಾಗಿ ಮಳಿಗೆಗಳು ಬಂದಿರೋದು. ಇನ್ನೊಂದು ಯಾವುದಾದ್ರು ಒಂದು ಬೀಚಲ್ಲಿ, ಸೂರತ್ಕಲ್ ಆಗಲಿ ಅಥವಾ ಇದರಲ್ಲಿ, ಬಿಕಾಸ್ ಎಲ್ಲ ಬೀಚನ್ನು ನಾವು ಕವರ್ ಮಾಡಬೇಕಾಗ್ತದೆ. ಯಾವುದಾದ್ರು ಇದೊಂದು ಏನು ನಾನು ಕಾರ್ಯಕ್ರಮಗಳೆಲ್ಲ ತಮಗೆ ಹೇಳಿದ್ದೀನಿ, ಪ್ರತಿಯೊಂದು ಬೀಚ್ಗೂ ಕೂಡ ಈಕ್ವಲ್ ವೇಟೇಜ್ ಕೊಟ್ಟು ಮಾಡಬೇಕು ಅನ್ನೋ ಒಂದು ಇರೋವಂಥದ್ದು. ಯಾಕಂದರೆ ಪ್ರತಿ ಸರಿನೂ ಬ್ಲೂ ಫ್ಲ್ಯಾಗ್ ಬೀಚಲ್ಲಿ ಅಥವಾ ತಣ್ಣೀರು ಬಾವಿದು ಅಥವಾ ಬರೀ ಪಣಂಬೂರಲ್ಲಿ ಆಗಬಾರ್ದು. ಸಸಿ ಹಿತ್ಲುವಿಂದ ಹಿಡಿದು ಈ ಕಡೆ ನಮ್ಮದು ಕೋಟೇಶ್ವರ ಇದ್ರ ತನಕನೂ ಪೂರ್ತಿ ನಮ್ಮದು ಇರಲ್ಲ ಆಗಬೇಕು, ಅಲ್ಲಿ ತನಕನೂ ನಮ್ಮಲ್ಲಿ ಇರೋವಂಥದ್ದು. ಈ ಫುಡ್ ಸ್ಟ್ರೀಟ್ ಅಂತ ಏನಿದೆ, ಒಂದು ಕದ್ರಿ ಪಾರ್ಕ್ ಅಂತೂ ಡಿಸೈಡ್ ಆಗಿದೆ. ಯಾವ ಬೀಚಲ್ಲಿ ಇದು ಮಾಡಬೇಕು ಅನ್ನೋದು ಒಂದು ನಮ್ಮ ಕಮಿಟಿ ಹಂತದಲ್ಲಿ ಒಂದು ನಿರ್ಧಾರ ಆಗ್ತದೆ. ಫುಡ್ ಫೆಸ್ಟಲ್ಲಿ ಜಾಸ್ತಿ ಪಡೆಯುವ ಅದಕ್ಕೆ ಕಂಟ್ರೋಲ್ ಏನಾದರೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ? ದರನಾ ಅಥವಾ ಜನ? ಅದು ಒಂದು ಮಾಡ್ಬೋದು. ಯಾಕಂದರೆ ಕಂಟ್ರೋಲ್ಡ್ ಪ್ರೈಸಲ್ಲಿ ಇಷ್ಟೇ ಮಾಡಬೇಕು ಅಂತ ನಮ್ಮ ಕಡೆಯಿಂದ ತೊಗೋಬೋದು. ಬಟ್ ಅದು ಏನೋ ಈಗ ಇನ್ವೆಸ್ಟ್ ಮಾಡಿ ಬರೋರು ಮಾಡೋದ್ರಲ್ಲಿ ಅದನ್ನು ಮಾಡೋದು ಸರಿ ಹೋಗುತ್ತೋ ಇಲ್ಲೋ ಐಡೋನು. ಬಟ್ ವಿ ಕ್ಯಾನ್ ಆ್ಯಕ್ಚುಲಿ ಪುಟ್, ಯಾಕಂದರೆ ನಾವು ಟಿಕೆಟ್ ಪ್ರೈಸ್ನ ಹೇಗೆ ಕಂಟ್ರೋಲ್ ಮಾಡ್ತೀವಿ, ಫುಡ್ಡಿಂದನೂ ಇಷ್ಟು ಅಂತ ಹೇಳ್ಬಿಟ್ಟು ಮೇ ಬಿ ಒಂದು ಫುಡ್ ಕಮಿಟಿ ಅಂತ ನಾವು ಸೆಪ್ರೇಟಾಗಿ ಮಾಡಿ ಮಾಡಿಸ್ಬೋದು. ನಾಟ್ ಅ ಬ್ಯಾಡ್ ಐಡಿಯಾ ಆ್ಯಕ್ಚುಲಿ. ಸರ್, ಈ ಬುಕ್ ಫೆಸ್ಟಿವಲಲ್ಲಿ ಈ ಕನ್ನಡ ಸಂಸ್ಕೃತಿ ಇಲಾಖೆಯವರು ಯಾವುದಾದ್ರು ಸೀಸನ್ ಸಂದರ್ಭದಲ್ಲಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಯಾವುದನ್ನ? ಈ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಳ್ಳೊಳ್ಳೆ ಬುಕ್ಸ್ಗಳನ್ನು 50% ರಿಡಕ್ಷನ್ ಎಜುವಿನೇಷನ್ ಮಾಡೋ ಒಂದು ಐಡಿಯಾ ನಮ್ಮ ಹತ್ರ ಇದೆ. ಮೊನ್ನೆ ಕದ್ರಿ ಪಾರ್ಕ್ ಒಂದು ಸಮಿತಿಗೆ ಏನು ಅಧ್ಯಕ್ಷ ಕೂಡ ಜಿಲ್ಲಾಧಿಕಾರಿಗಳೇ ಇರ್ತಾರೆ, ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಬಟ್ ಯಾವಾಗ ನಮಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಸಮಯ ಸಿಗ್ತದೆ, ಅಂದರೆ ಈಗ ನಾವು 1 ಕೋಟಿ ಹಾಕ್ಬೋದು, ಇನ್ನು 2 ಕೋಟಿ ಹಾಕ್ಬೋದು. ಮೇಂಟೆನೆನ್ಸ್ ಮಾಡೋಕ್ಕೆ ಮತ್ತೆ 1 ಕೋಟಿ ಹಾಕಬೇಕು ಅಂದರೆ ಅದನ್ನು ಮಾಡೋ ಕೂಡ ಉಪಯೋಗ ಇಲ್ಲ. ಈಗ ನೀವು ನೋಡಿದ್ರೆ ಅಲ್ಲಿ ಮಾಡಿ ಹೇಳೋದು 3 ತಿಂಗಳು 4 ತಿಂಗಳು ಅಷ್ಟೇ ನಡೀತು, ಯಾರೋ ಮೇಂಟೈನ್ ಮಾಡೋದಲ್ಲಿ ಅದು ಮುಂದೆ ಬರಲಿಲ್ಲ ಅಂತಲೇ ಹೇಳಿದ್ರು. ಆ ರೀತಿ ಮತ್ತೆ ಆಗಬಾರ್ದು. ಸೊ ಅದಕ್ಕೇ ನಾವು ಲೋ ಕಾಸ್ಟ್ ಇದರಲ್ಲಿ ಹೇಗೆ ಜನರಿಗೆ ಒಂದು ಮನರಂಜನೆ ನೀಡೋ ಒಂದು ರೀತಿಯಲ್ಲಿ ಮಾಡಬೇಕು ಅಂತೇಳಿ, ಸುಮ್ಮನೆ ಜಾಸ್ತಿ ಒಂದೇ ಸರಿ ದುಡ್ಡು ಖರ್ಚು ಮಾಡಿ ಮೇಂಟೆನೆನ್ಸ್ಗೆ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಉಪಯೋಗ ಇಲ್ಲ. ಸೊ ಅದಕ್ಕೇ ಎರಡೂ ಕೂಡ ತಾಳೆ ಮಾಡಿಕೊಂಡು ಒಂದು ಸರಿ ಮೇಂಟೆನೆನ್ಸ್ ಪ್ಲ್ಯಾನು ಮತ್ತು ಇದು ಪ್ಲ್ಯಾನ್ ಎಲ್ಲ ನಾವು ವರ್ಕೌಟ್ ಮಾಡಿದ್ಮೇಲೆ ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಒಂದು ನಿರ್ಧಾರ ಆಗ್ತದೆ. ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು 10 ಕೋಟಿ ಹಾಕ್ಬೋದು, ಬಟ್ ನಾವು 50 ಲಕ್ಷ ಮೇಂಟೆನೆನ್ಸಿಗೆ ಹಾಕಲಿಲ್ಲ ಅಂದರೆ ಉಪಯೋಗ ಇಲ್ಲ. ಸೊ ನಾವು ಮೇಜರ್ ಮೇಂಟೆನೆನ್ಸಿಗೆ ಹೋಗಬೇಕು. ಒಂದು ನಾವಾರು ಮಾಡಬೇಕು, ಇಲ್ಲ ಯಾರಿಗಾರು ಟೆಂಡರ್ ರೀತಿ ಕೊಟ್ಟು ಮೇಂಟೆನೆನ್ಸ್ ಮಾಡೋದಕ್ಕೆ ನೋಡಬೇಕು. ಇವನ್ ಅದನ್ನ ಇದಕ್ಕೂ ಅದೇ ಅಪ್ಲೈ ಆಗುತ್ತಾ? ಟ್ರೈನ್ ಇದೆಯಲ್ಲ, ಟ್ರೈನ್ ಮೇಲಿಗೂ ಅದು ಇವಾಗ ನಡೀತಾ ಇದೆಯಲ್ಲ, ಅದೇನು ಇದರಲ್ಲಿಲ್ಲ. ಐ ಥಿಂಕ್ ಅವರು ಅಲ್ಲಿ ಏನಿದಾಗ್ತಿದೆ, ಅವರು ಯಾರು ಟೆಂಡರ್ ದರ ಇದು ತೊಗೊಂಡಿದ್ದಾರೆ ಅವ್ರಿಗೆ ಹೆಚ್ಚು ಇನ್ವೆಸ್ಟ್ ಮಾಡಬೇಕಂದ್ರೆ ಈಗ ನನಗೆ ಎಷ್ಟು ವರ್ಷ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಎನಿವೇ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ. ಈಗ ಅವರು 5 ವರ್ಷನೋ 10 ವರ್ಷನೋ ನೆಕ್ಸ್ಟ್ ಟೈಮ್ ನಾವೇನು ಬರಬೇಕು ಅಥವಾ ಇರೋದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ನೋಡ್ತಾ ಇದ್ದೀವಿ. ಯಾಕಂದರೆ ಯಾರು ಬಂದು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅವನಿಗೆ ಟೈಮ್ ಕೂಡ ಕೊಡಬೇಕಲ್ಲ. ಒಂದೇ ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಬಿಡು ಅಂತ ಹೇಳಿದ್ರೆ ಅದು ಕೂಡ ಆಗೋದಿಲ್ಲ. ಆಮೇಲೆ ಲಾಸ್ಟ್ ಟೈಮ್ ಈ ತಪಸ್ಯ ಫೌಂಡೇಶನ್ ಏನೋ ಆಗ್ತಾ ಇದೆ, there are lot of complaints on because ಏನು ಕಂಪ್ಲೇಂಟ್ಸ್ ಇದಕ್ಕೆ ಪ್ರಯತ್ನ ತಂದ್ಬಿಟ್ಟು ಲಾಸ್ಟ್ ಟೈಮ್ ಬಿಕಾಸ್ VIP ಮೂವ್ಮೆಂಟ್ ಏನೋ ಬಂತು, they had to cancel it and one event has to go off. ಅಂದ್ರೆ ರನ್ನಿಂಗ್ ಪ್ರಯತ್ನ ಇನ್ಕ್ಲೂಡ್ಸ್ ರನ್ನಿಂಗ್, ಸ್ವಿಮ್ಮಿಂಗ್ ಅಂಡ್ ದಿಸನ್ ಆಯ್ತು. ಆಮೇಲೆ ಟೂ ಮೆನಿ ಈವೆಂಟ್ಸ್ ಅಲ್ಲಿ ಆಗಿದ್ದು, ಬಿಕಾಸ್ ಇನಿಷಿಯಲಿ ಫಸ್ಟ್ ಈವೆಂಟ್ ವಾಸ್ ಜಸ್ಟ್ ಫೋಕಸ್ಡ್ ಆನ್ ಟ್ರಯಾಥ್ಲಾನ್, ಫಸ್ಟ್ ಇನಾಗ್ರಲ್. ಸೆಕೆಂಡ್ ಲಾಸ್ಟ್ ಇಯರ್ ದೇ ಮಿಕ್ಸ್ಡ್ ಅಪ್ ಅ ಲಾಟ್ ಆಫ್ ಈವೆಂಟ್ಸ್ ವಿತ್ ದಟ್.
ಅದೇನಾಯಿತು, ದಿ ಕೋಆರ್ಡಿನೇಷನ್, ಐ ಡೋಂಟ್ ನೋ, ಸಮಥಿಂಗ್ ಹ್ಯಾಪನ್ ಆ್ಯಂಡ್ ಇಟ್ ವಾಸ್ ನಾಟ್ ಸೋ ದಿಸ್ ಒನ್, ಲಾಟ್ ಆಫ್ ಕಂಪ್ಲೇಂಟ್ಸ್ ಅಬೌಟ್ ಹಾಗೆ. ಅಂದರೆ ಇದಕ್ಕೆ ಈ ಸರಿ ತಮ್ಮೆಲ್ಲರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸರಿ ಪಾಯಿಂಟ್ ಟು ಪಾಯಿಂಟ್ ಕೋಆರ್ಡಿನೇಷನ್ ನಮ್ಮ ಕಡೆಯಿಂದ ಇರುತ್ತೆ, ನಮ್ಮ ಕಡೆಯಿಂದ ಮತ್ತು ಪೊಲೀಸ್ ಕಡೆಯಿಂದ ಮತ್ತು ವಾಲಂಟಿಯರ್ಸ್ ಕಡೆಯಿಂದ. ಇನ್ಫ್ಯಾಕ್ಟ್ ಬಹುತೇಕ ಈಗ ರಸ್ತೆಯಲ್ಲಿ ನಾವು ಗಾಡಿಗಳನ್ನ ಬಿಡದಲೇ ಬೇರೆ ವ್ಯವಸ್ಥೆ ಹೇಗೆ ಮಾಡಬೇಕು, ಈಗ ಒಂದು ಬೋಟಿಂದ ಇದೆ ತಣ್ಣೀರ್ಬಾವಿ ಇದ್ರ ತನಕ ಬೋಟ್ ಬರುತ್ತೆ, ಅಲ್ಲಿ ಇನ್ನೂ ಹೆಚ್ಚು ಬೋಟ್ ಹಾಕಿ ನಮ್ಮ ಜಿಲ್ಲಾಡಳಿತ ವತಿಯಿಂದನೇ ಜನರನ್ನು ಆ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಈ ಕಡೆ ಬೋಟಿಂದ ಡೈರೆಕ್ಟ್ ಕರ್ಕೊಂಬರೋ ಒಂದು ಪ್ರಯತ್ನ ಇದೆ. ಎರಡನೇದು NMPA ಇದು ಕೂಳೂರು ಬ್ರಿಡ್ಜ್ ಕೆಳಗಡೆ ಇಳಿದಾಗಲಿಂದ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಯಾವುದೇ ಒಂದು ಗಾಡಿನ VIP ಗಾಡಿ ಬಿಟ್ಟು ಯಾವುದೇ ಒಂದು ಗಾಡಿ ಅಥವಾ ಕೆಲವೊಂದು ಅವಶ್ಯಕತೆ ಇರುವಂಥ ಗಾಡಿಗಳನ್ನ ಬಿಟ್ಟು ಇನ್ನೆಲ್ಲನೂ ನಡೆಸಿ ಅಥವಾ ಬಸ್ಗಳ ಮೂಲಕ ಇಲ್ಲ ಬಗ್ಗಿಗಳ ಮೂಲಕ ತರಬೇಕು ಅನ್ನೋದೊಂದು ಕೂಡ ಯೋಚನೆ ಇದೆ. ಮೂರನೇದು ಇವನ್ ನಡ್ಕೊಂಡು ಹೋಗೋದನ್ನು ಕೂಡ ಲಾಸ್ಟ್ ಟೈಮ್ ನನಗೆ ಕೆಲವೊಂದು ವೀಡಿಯೋಸ್ ಮತ್ತು ಫೋಟೋಸ್ ತೋರಿಸ್ತಿದ್ರು. ಇಡೀ ತಣ್ಣೀರ್ಬಾವಿಗೆ ಬರುವಂಥ ರಸ್ತೆನೇ ಕೂಡ ಜನರಿಂದ ಇರುತ್ತೆ, ಅವರನ್ನು ಸರ್ಸೋಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ. ಬಟ್ ಈ ಸರಿ ಡೆಡಿಕೇಟೆಡ್ ನಡೆಯೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಮಾಡಿ ವಾಹನ ಮೂವ್ಮೆಂಟ್ಗೆ ಒಂದು ಸಪ್ರೇಟ್ ಇದನ್ನು ಮಾಡಿ ಬ್ಯಾರಿಕೇಡ್ ಮಾಡಬೇಕು ಅಂತ ಇದೆ. ಯಾವಾಗ ಕಾನ್ಸರ್ಟ್ ಅಕಸ್ಮಾತ್ ನಡೆದ್ರೆ ಅಥವಾ ಟ್ರಯಾಥ್ಲಾನ್ ನಡೆಯೋ ಸಮಯದಲ್ಲಿ ಇದು, ಬಟ್ ಯಾವುದೇ ರೀತಿ ಮೂವ್ಮೆಂಟಿಗೆ ತೊಂದರೆ ಆಗೋ ರೀತಿ ನೋಡಿಕೊಂಡು ಮಾಡಬೇಕು ಅಂತ ಅದಕ್ಕೆ ಮೇಲುಸ್ತುವಾರಿ ಇಲ್ಲಿ DCP ಮಿಥುನ್ ಅವರು ನೋಡ್ತಾ ಇದ್ದಾರೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ಈ ಸರಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. VIP ಮೂವ್ಮೆಂಟ್ ಆಗಿರ್ಬೋದು, ಕಾರ್ಯಕ್ರಮ ಆಯೋಜಕರಾಗಿರ್ಬೋದು, ಅಲ್ಲಿನ ಲೋಕಲ್ಸ್ ಇರ್ಬೋದು ಅಥವಾ ಕಾರ್ಯಕ್ರಮಕ್ಕೆ ಬರುವಂಥ ನಮ್ಮ ಜನರಾಗಿರ್ಬೋದು, ಎಲ್ಲರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋ ರೀತಿ ಅಚ್ಚುಕಟ್ಟಾಗಿ ಮಾಡೋ ಒಂದು ಉದ್ದೇಶ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನೂ ಬೇಕಾಗ್ತದೆ, ಯಾವ ರೀತಿ ಮಾಡ್ತೀವಿ ಅಂತ. ಒಬ್ರು ಯಾರು ಇನ್ನೊಂದು ಸರಿ ಬೀಚಿನಲ್ಲಿ ಆಗಬೇಕಾ ಅಲ್ಲ ಮೈದಾನದಲ್ಲಿ ಕೂಡ ಮಾಡಬಹುದು? ಅಂದರೆ ಇವಾಗ ಗೋವಾಗೆ ಹೋಗಿ ಬೀಚಿಗೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರಲ್ಲ, ಆ ಥರ ಮೇಜರಾಗಿ ಏನಿದು ಅಂದರೆ ಆ ಥರ ಏನಿಲ್ಲ. ಈಗ ನಮ್ಮ ಕರಾವಳಿ ಮೈದಾನದಲ್ಲಿ ಏನಿದೆ ಅಲ್ಲಿ ಪ್ರತಿ ವೀಕು 4 ವಾರ ನಡೆಯುತ್ತೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ. ಬೀಚ್ ಯಾಕೆ ಮಾಡ್ತೀವಿ ಅಂದರೆ ಅಲ್ಲಿ ಬೀಚಲ್ಲಾಗಿದೆ ಅಂತ ಪ್ರಚಾರ ಆದಾಗ ನಮ್ಮಲ್ಲಿರುವಂಥ ಬೀಚಸ್ಗೂ ಕೂಡ ಒಂದು ಹೆಚ್ಚು ಪ್ರಚಾರ ಸಿಗುತ್ತೆ ಅಂತ ಹೇಳಿ. ಯಾಕಂದರೆ ಈಗಲೂ ಕೂಡ ನೋಡ್ಬೋದು ಬೀಚಸ್ ನಮ್ಮಲ್ಲಿ ಇನ್ನೂ ಡೆವಲಪ್ಮೆಂಟಿಗೆ ಭಾಳ ಅವಕಾಶ ಇದೆ. ಸೊ ಈ ಥರ ಒಂದು ಕಾನ್ಸರ್ಟ್ಸ್ ನಡೆದ್ರೆ ನಾಳೆ ಯಾರು ಪ್ರೈವೇಟ್ನವ್ರು ಮಾಡಬೇಕಾದ್ರೆ ಬೆಂಗಳೂರಲ್ಲೇ ಯಾಕೆ ಮಾಡಬೇಕು, ಮಂಗಳೂರಲ್ಲಿ ಮಾಡೋಣ ಬನ್ನಿ ಅಂತ. ಯಾಕಂದರೆ ಈ ಥರ ಒಂದೊಂದು ಕಾನ್ಸರ್ಟು ಅಥವಾ ಆ್ಯಕ್ಟಿವಿಟೀಸ್ ನಡೆದಾಗ ನಾಳೆ ಮದುವೆಗಳು ನಡಿಬೋದು. ಮಂಗಳೂರು ವಿ ವಾಂಟ್ ಟು ಪ್ರಮೋಟ್ ಇಟ್ ಆಸ್ ಅ ಪ್ಲೇಸ್ ಫಾರ್ ವೆಡ್ಡಿಂಗ್ ಡೆಸ್ಟಿನೇಷನ್. ಆ ಥರದ್ದು ಇದೆಲ್ಲ ಮಾಡಿಕೊಂಡು ಅಫ್ಕೋರ್ಸ್ CRZ ವೈಲೇಷನ್ ಇಲ್ದಲೇ ಯಾವುದೇ ಒಂದು ರೀತಿ ಹಾನಿ ಆಗದಲ್ಲೇ ಇರುವಂಥ ಒಂದು ಪ್ರೊಡಕ್ಷನ್. ಇಂಥ ಒಂದು ಸಣ್ಣ ಪ್ರಯತ್ನದಿಂದ ನಮ್ಮ ಬೀಚಸ್ನ ಒಂದು ಸೆಂಟರ್ ಸ್ಟೇಜಿಗೆ ತಂದಂಗೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ರಾಜೇಂದ್ರ ಮತ್ತೆ ಮುಲ್ಲೈ ಮುಗಿಲನ್ ಅವರಿಗೆ ಇರ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ತಂದಿದ್ರು. ಈಗ ಕೋಸ್ಟಲ್ ಟೂರಿಸಂ ಕ್ಯಾಲೆಂಡರ್ ಅದು ಮೊದಲಿತ್ತು, 5-6 ವರ್ಷದಿಂದ ಅದನ್ನು ಮಾಡಿದ್ರು. ಆ ಇಲ್ಲಿ ಬಂದ DC ಅವರು ಅದನ್ನು ಕಂಟಿನ್ಯೂ ಮಾಡಿಲ್ಲ, ಮತ್ತೆ KV ರಾಜೇಂದ್ರ ಮತ್ತೆ ಇವರು ಕಂಟಿನ್ಯೂ ಮಾಡಿದ್ರು. ಯಾಕೆ ಇದನ್ನು ಆ ಕೋಸ್ಟಲ್ ಟೂರಿಸಂ ಕ್ಯಾಲೆಂಡರ್ ಜೊತೆ ಮರ್ಜ್ ಮಾಡಿಲ್ಲ, ಅಥವಾ ನೀವು ಅದನ್ನು ಮುಂದುವರಿಸ್ತೀರಾ? ಅದು ನಿಮ್ಗೆ ಗೊತ್ತಿರಲಿಕ್ಕಿಲ್ವಾ? ನೀವು ಜಸ್ಟ್ ಇಲ್ಲ, ಅದು ಬಂದ ಕೆಲವು ದಿನಗಳಲ್ಲೇ ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಯಿತು. ತಮಗೆಲ್ಲ ಗೊತ್ತಿರೋಂಗೆ ಇವಾಗ ಟೂರಿಸಂ ಪಾಲಿಸಿ ಅಂಡರ್ ಅಡಿಲಿ ಕೋಸ್ಟಲ್ ಟೂರಿಸಮ್ಗೆ ಸೆಪ್ರೇಟಾಗಿ ಒಂದು ಇಡ್ತಾ ಇದ್ದಾರೆ. ಅದರಲ್ಲಿ ಕೋಸ್ಟಲ್ ಟೂರಿಸಮ್ಗೆ ಅಂತಲೇ ಕೂಡ ಸೆಪ್ರೇಟ್ ಒಂದು ವಿತಿನ್ ಟೂರಿಸಂ ಇಲಾಖೆ ಇಲ್ಲಿ ಒಂದು ಆಫೀಸ್ ಕೂಡ ಅಂದರೆ ರೀಜ್ನಲ್ ಆಫೀಸ್ ಕೂಡ ಮಾಡಬೇಕು ಅಂತಿದೆ. ಇನ್ನೊಂದು ಏನಂತ ಹೇಳಿದ್ರೆ ಕಾರವಾರದಿಂದ ಇಲ್ಲಿ ನಮ್ಮ ಜಿಲ್ಲೆದು 56ರಿಂದ 62 ಕಿಲೋಮೀಟರ್ ಉದ್ದ ಕೋಸ್ಟಲ್ ಇದು ಮ್ಯಾಕ್ಸಿಮಮ್ ಕಾರವಾರ ಬರುವಂಥ ಇದು. ಕಾರವಾರದಿಂದ ದಕ್ಷಿಣ ಕನ್ನಡದ ಏನಿದು ಕೇರಳ ತುದಿ ತನಕನೂ ಕೂಡ ಯಾವ್ಯಾವುದು ಇವೆಂಟ್ ಯಾವಾಗ ನಡೆಯುತ್ತೆ, ಏನೇನು ಮಾಡ್ಬೋದು, ಯಾವ್ಯಾವ ರೆಸಾರ್ಟ್ಗಳಿದೆ, ಬೀಚ್ ಕೆಫೆಗಳಿದ್ದಾವೆ, ಯಾವುದು ಹೋಟೆಲ್ಸ್ಗಳಿದೆ ಅಂತೆಲ್ಲದನ್ನು ಕೂಡ ಒಂದು ಬುಕ್ಲೆಟ್ ರೀತಿ ಮಾಡಬೇಕು ಅಂತ ನಮ್ಮ ಒಂದು ಐಡಿಯಾ ಇದೆ. ಈಗ ಇಬ್ಬರು ಬೇರೆ ಜಿಲ್ಲಾಧಿಕಾರಿಗಳ ಜೊತೆನೂ ಮಾಡಿದ್ದೀವಿ. ಬಟ್ ತಾವು ಹೇಳ್ದಂಗೆ ಇವಾಗ ಆ್ಯಸ್ ಆಫ್ ನೌ ಬಿಫೋರ್ ಇದೆಲ್ಲ ಬೀಚ್ ಫೆಸ್ಟಿವಲ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಬೀಚಸ್ಸಲ್ಲಿ ಸಸಿ ಹಿತ್ಲಿಂದ ಕೇರಳ ಬಾರ್ಡರ್ ಇರೋ ತನಕ ಬೀಚ್ ಆ್ಯಕ್ಟಿವಿಟೀಸ್ ಏನೇನು ಸದ್ಯಕ್ಕಿದೆ ಮತ್ತು ಮುಂದಿನ ತಿಂಗಳುಗಳಲ್ಲಿ 1 ವರ್ಷದ ಕ್ಯಾಲೆಂಡರ್ ರೀತಿ ಈಗ ಸದ್ಯಕ್ಕಾಗಲ್ಲ, ಅಟ್ಲೀಸ್ಟ್ ಮಳೆಗಾಲದ ತನಕ ಏನೇನು ಬರುತ್ತೆ ಅಂತ ನಾವೊಂದಾಗಲೇ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಸಸಿ ಹಿತ್ಲಲ್ಲಿ ಇವಾಗ ಇದು ಸರ್ಫಿಂಗ್ ಈಗ ಮೇಲಿ ನಡೀತಾ ಇದೆ. ಅದರದ್ದೊಂದು ಪ್ರಾಕ್ಟಿಕಲ್ ಟ್ರಯಲ್ ರೀತಿ ಫೆಬ್ರವರಿಲಿ ಒಂದು ನಡೆಯುತ್ತೆ, ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ಅದೇ ರೀತಿ ನಮ್ಮ ಕಯಾಕಿಂಗ್ ಬೀಚಲ್ಲಿ ಇದು ಮಾಡಬೇಕು ಅಂತಿದೆ, ಅದನ್ನು ಕೂಡ ಇದು ಮಾಡ್ತೀವಿ. ಕೆಲವೊಂದು ಬೋಟ್ಸ್ ಇದ್ರ ಮೂಲಕ ಬೋಟ್ಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಯಾವುದು ಕಂಬಳ ಸ್ವಲ್ಪ ಬೀಚ್ ಇದು ಬರಲ್ಲ, ನಾವು ಬರೀ ಬೀಚ್ ಇದು ಹೌದು ಕ್ಯಾಲೆಂಡರ್ ಇದು ಅಂದರೆ ನಮ್ಮ
ಮಂಗಳೂರು ಜಿಲ್ಲೆಯಲ್ಲಿ ಯಾವ್ಯಾವ್ದು ರೀತಿ ಬಂದು ಟೂರಿಸ್ಟ್ ಬಂದರೆ ಏನೇನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಮೇಯ್ನ್ ಇದು ಮಾಡ್ತೀವಿ. ಅದರಲ್ಲಿ ಒಂದು ಸಪ್ರೇಟ್ ಸೆಕ್ಷನ್ ನಾವು ಕೋಸ್ಟಲ್ ಟೂರಿಸಮ್ ಅಂದರೆ ಬೀಚ್ ಟೂರಿಸಮ್ ರೀತಿಗೆ ನಾವು ಇಡ್ತಿದ್ದೀವಿ. ಮತ್ತು ಫಿಲಮ್ ಫೆಸ್ಟಿವಲ್ ಬಂದಾಗ ಲಾಸ್ಟ್ ಟೈಮ್ ಕನ್ನಡನ ಹೈಲೈಟ್ ಮಾಡಲಾಗಿತ್ತು. ತುಳು ಮೂವೀಸ್ ಕಮ್ಮಿ ಇತ್ತು. ಈ ಸಲ ತುಳು ಮೂವಿಗೆ ಏನಾದರೂ ಜಾಸ್ತಿ ಅದನ್ನೇ ಹೇಳಿದ್ನಲ್ಲ, ತುಳುಗೆ ಹೆಚ್ಚು ಒತ್ತು ಕೊಟ್ಟು ಕನ್ನಡಕ್ಕೆ ಎತ್ತು ಕೊಟ್ಟು ಅಂತ ಒಂದು ಇದು ಬರಲ್ಲ. ಯಾವ ಮೂವೀಸು ಈಗ ಮೂವೀಸ್ನ ನಾವು ಮಾಡಬೇಕು ಅಂದ್ರೂ ಆಯಾ ಒಂದು ಮೂವಿನ ಯಾರು ನಿರ್ಮಾಪಕರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರ ಜೊತೆ ಎಲ್ಲ ನಾವು ಮಾತಾಡಿ ಇದು ಮಾಡಬೇಕಾಗತ್ತೆ. ಈಗ ಹೆಚ್ಚು ತುಳು ಫಿಲ್ಮ್ಸ್ನ ಮಾಡಿ ಅಂತ ನಮಗೆ ಬಂದರೆ ಖಂಡಿತ ಕೊಡ್ತೀವಿ. ಇಲ್ಲೇನು ಈ ಮೂವಿ ಇಷ್ಟು ಪರ್ಸೆಂಟ್ ಇರಬೇಕು, ಈ ಮೂವಿ ಇಷ್ಟು ಪರ್ಸೆಂಟ್ ಇರಬೇಕು ಅಂತ ಏನು ಇಟ್ಟಿಲ್ಲ. ಹಳೆ ಮೂವಿಗಳು ಒಳ್ಳೊಳ್ಳೆ ಮೂವೀಸ್ ಇದೆ, ಅದು ಆಲ್ಮೋಸ್ಟ್ ನೋಡಿ ಬೇಡಿಕೆ ಇದ್ದರೆ ಖಂಡಿತ ನಾವು ಇದು ಮಾಡ್ಬೋದು. ಯಾರು ಮುಂದೆ ಏನು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಈ ಫಿಲ್ಮ್ಗಳಿಗೆ ಡ್ಯೂರೇಷನ್ ಉಂಟಾ? ಫುಲ್ ಫಿಲ್ಮ್ ಅಥವಾ 2 hours 2.5 hours ಸ್ಮಾಲ್ ಶಾರ್ಟ್ ಮೂವೀಸಿಂದ ಹಿಡಿದು ನಾರ್ಮಲ್ ಮೂವೀಸ್ ತನಕ ಎಲ್ಲದನ್ನು ಕೊಡ್ತೀವಿ. ಶಾರ್ಟ್ ಮೂವೀಸ್ಗೆ ಜಾಸ್ತಿ ಒತ್ತು ಕೊಡಬೇಕು ಅಂತಲೂ ಇದೆ, ಅದಕ್ಕೂ ಕೂಡ ಸೆಪ್ರೇಟ್ ಒಂದು ಮಾಡಬೇಕು ಅಂತಿದೆ. ಇವೆಲ್ಲ ಇನ್ನೂ ಸ್ವಲ್ಪ ಐಡಿಯೇಷನ್ ಸ್ಟೇಜಲ್ಲಿದೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕಿಂತ ಯಾರು ಆರ್ಗನೈಸರ್ ಇರ್ತಾರೆ ಅವ್ರು ಹೇಳೋದೇ ಉತ್ತಮ ಆಗಿದೆ. ಸರಿ, ಒಬ್ಬೊಬ್ರು ಯಾರು ಇದು ಮುಗಿದ ಮೇಲೆ ಬೇರೆದು ಕೇಳ್ಬೋದು. ಕೈಟ್ ಫೆಸ್ಟಿವಲ್ ಲಾಸ್ಟ್ ಟೈಮ್ ಒಂದು ಸಮಸ್ಯೆ ಆಗಿತ್ತು ಅಂದರೆ ಸ್ಪಾನ್ಸರ್ಶಿಪ್ ಲೇಟ್ ಆಗಿದ್ದಾಯಿತು. ದೆನ್ ವಿ ಕುಡ್ ನಾಟ್ ಅರೇಂಜ್ ಫಾರ್ ಬಿಕಾಸ್ ಲಾಟ್ ಮೆನಿ ಆರ್ ಇನ್ ದ ಸರ್ಕಿಟ್. ಏನು ಇವರಿದಾರಲ್ಲ ಲಾಸ್ ಅಲ್ಲಿ ಇತ್ತು ಲಾಸ್ಟ್ ಟೈಮ್. ಬೇಸಿಕಲಿ ಯು ಹ್ಯಾವ್ ಟು ಡ್ರಾ ಸಂಬಡಿ, ಪೇ ದೆಮ್ ಅಂಡ್ ಕಮ್. ಅಂದರೆ ಇಟ್ಸ್ ನಾಟ್ ಇನ್ ದಟ್ ಸರ್ಕಿಟ್ ಅವರ ಇದರಲ್ಲಿ. ಹಾಗಾಗಿ ಈ ಸರಿ ಇಸ್ ದಿಸ್ ಆರ್ ಇಸ್ ಇಟ್ ಅಗೇನ್? ಈಗ ಅಗೇನ್ ಕೈಟ್ ಫೆಸ್ಟಿವಲ್ದು ಇವಾಗ ಬಜೆಟ್ ಮೊನ್ನೆ ನಾವು ಡಿಸ್ಕಸ್ ಮಾಡಿದಾಗ ಅದೇ ಒಂದು 80 ಲಕ್ಷದಿಂದ 1.1 crores ತನಕ ಇದು. ನಾವು ಕಂಪ್ಲೀಟ್ ಇದು ಅಪ್ರೂವ್ ಮಾಡಿಲ್ಲ. ಯಾಕೆಂದರೆ ಸ್ಪಾನ್ಸರ್ಶಿಪ್ ಯಾರ್ಯಾರು ಕೊಡ್ತಾರೆ ಅಂತ ನಮಗಿದಿಲ್ಲ. ಇವತ್ತಿನ ನಂತರ ನಾನು ಇವಾಗ ಪ್ರತಿಯೊಬ್ಬರಿಗೂ ನಾನು ಖುದ್ದಾಗಿ ಮಾತಾಡಿ ಅಥವಾ ಲೆಟರ್ ಬರೆಯೋದ್ರ ಮೂಲಕ ಒಂದು ಕೋರಿಕೆನ ಸಲ್ಲಿಸಬೇಕಾಗ್ತದೆ. ಎಷ್ಟು ಅನುದಾನ ಬರುತ್ತೆ ಇದ್ರ ಮೇಲೆ. ಯಾಕಂದರೆ ಈಗ ನಾವು ಇಂಟರ್ನ್ಯಾಷನಲ್ನವ್ರನ್ನ ಕರೆಸಿದಾಗ ಅವರಿಗೆ ಹೋಟೆಲ್ ಅರೇಂಜ್ಮೆಂಟಿಂದ ಹಿಡಿದು ಬೇರೆ ಬೇರೆ ಅರೇಂಜ್ಮೆಂಟ್ಸ್ ನಾವೇ ಮಾಡ್ಕೋಬೇಕಾಗ್ತದೆ. ಇನ್ನೊಂದಂದರೆ ಕೆಲವೊಂದು ಪ್ರೈಸ್ ಮನಿ ಮಿನಿಮಮ್ ಇಷ್ಟು ಇಡಲೇಬೇಕು, ಅದಕ್ಕಿಂತ ಕಡಿಮೆ ಬಂದರೆ ಯಾರೂ ಪ್ರಾಬ್ಲಮ್ ಆಗಿರೋದು. ಅಂದರೆ ಬಿಕಾಸ್ ದಟ್ಸ್ ಅ ಕೈಟ್ ಫೆಸ್ಟಿವಲ್ ಸೀಸನ್ ಇರುತ್ತೆ. ಅಂದರೆ ಯು ಹ್ಯಾವ್ ಗುಜರಾತಲ್ಲೂ ಕೈಟ್ ಫೆಸ್ಟಿವಲ್ ಆಗುತ್ತೆ. ಬೇಸಿಕಲಿ ದೋಸ್ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್, ಬೇರೆ ಕಡೆ ಬರೋರು. ಈ ಡೇಟ್ ಯಾಕೆ ಫಿಕ್ಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ವೀಕಲ್ಲಿ ಗುಜರಾತಲ್ಲಿ ನಡೆಯುತ್ತೆ ಅಂದ್ಕೊಳ್ತೀನಿ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ವಾಪಸ್ ಹೋಗ್ತಾರೆ ಅನ್ನೋ ಒಂದು ಇದ್ರ ಮೇಲೆ ಯಾವಾಗಲೂ ಅದೇ ರೀತಿ ಕ್ಯಾಲೆಂಡರ್ ಫಿಕ್ಸ್ ಮಾಡಿದ್ದಾರೆ. ಈ ಕೈಟ್ ಫೆಸ್ಟಿವಲ್ದು ಏನು ಫಿಕ್ಸ್ ಮಾಡಿದರೆ ನಮ್ಮ ಮಂಗಳೂರಲ್ಲ, ನಮ್ಮ ಮಂಗಳೂರು ಟೀಮ್ ಮ್ಯಾಂಗ್ಳೂರ್ನವ್ರಿಗೆ ಫಿಕ್ಸ್ ಮಾಡಿರುವಂಥದ್ದು. ಅದನ್ನು ನೋಡಿಕೊಂಡು ನಾವು ಬೀಚ್ ಫೆಸ್ಟಿವಲ್ ದಿಸ್ ಈಸ್ ಇನ್ ಸಿಂಕ್ ವಿತ್ ಗುಜರಾತ್ ಡೇ. ಇದು ನಾವು ಮೊನ್ನೆ ಮೀಟಿಂಗ್ ಮಾಡಿದಾಗಲೂ ಕೂಡ ಕೇಳಿದೆ, ಅಲ್ಲಿ ಮಾಡಿ ಮುಗಿಸ್ಕೊಂಡು ಹೋಗೋರು ಇಲ್ಲಿಗೆ ಬಂದು ನಂತರ ಹೋಗ್ತಾರೆ ಅಂತಲೇ ಇದೆ. ಟೂರಿಸಂ ಡೆವಲಪ್ಮೆಂಟ್ ಮಂಗಳೂರಲ್ಲಿ ಏನಾಗ್ತದೆ, ಇಯರಲ್ಲಿ ಆಗುವಾಗ ಸಿಕ್ಕಾಪಟ್ಟೆ ಟೂರಿಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಕೋಸ್ಟಲಲ್ಲಿ ಕಂಪ್ಲೇಂಟ್ ಅಂತಂದರೆ ರೆಸಾರ್ಟ್ ಸಿಗೋದಿಲ್ಲ, ರೂಮ್ ಸಿಗೋದಿಲ್ಲ, ಹೋಮ್ ಸ್ಟೇ ಸಿಗೋದು. ಅದಕ್ಕೆ ಏನಾದರೂ ಕೋಸ್ಟಲ್ಲಿ ರೆಸಾರ್ಟ್ ಇಲ್ಲವೇ ಇಲ್ಲಲ್ಲ, ಇನ್ನು ರೆಸಾರ್ಟ್ ಮಾಡಬೇಕು ಇದರಲ್ಲಿ. ಅದೇ ಈಗ ಒಂದು ಭಾಳಷ್ಟು ನಮಗೆ ಇದು ಹೇಳೋದು ಅಷ್ಟೇ. ಈಗ ಬಂದವರು ಟೂರಿಸ್ಟು ಅದು ಕ್ರಿಸ್ಮಸ್ ಟೈಮಲ್ಲಿ, ನ್ಯೂ ಇಯರ್ ಟೈಮಲ್ಲಿ, ಯಾಕಂದರೆ 6 ತಿಂಗಳಿಗೆ ಒಂದ್ಸರಿ ಬರ್ತಾರೆ ಎಲ್ಲ ಎಕ್ಸ್ಪ್ಯಾಟ್ರಿಯೇಟ್ಸ್ ಅಥವಾ NRIs ಅಥವಾ ಬೇರೆ ಕಡೆ ಕೆಲಸ ಮಾಡೋರು. ಅವರೆಲ್ಲರೂ ಇವಾಗ ಹೋಗೋದು ಒಂದು ಈ ಕಡೆ ಬೇಕಲ್ಲಿ ಹೋಗ್ತಾರೆ, ಇಲ್ಲ ಉಡುಪಿ ಮತ್ತು ಆ ಸೈಡ್ ಹೋಗ್ತಾರೆ, ಇಲ್ಲ ಚಿಕ್ಕಮಂಗ್ಳೂರು ಮತ್ತು ಇದಕ್ಕೆ ಹೋಗ್ತಾರೆ. ನಮ್ಮ ಮಂಗಳೂರಲ್ಲೇ ರೆಸಾರ್ಟ್ಸ್ ಕಲ್ಚರಿಗೆ ಬರಬೇಕು ಅಂತ ಹೇಳಿದೆ. ಬಟ್ ಇದೇನಾಗ್ತದೆ, ಲೋಕಲ್ಸ್ ಮುಂದೆ ಬಂದು ಮಾಡಬೇಕು. ಇದು ಸರ್ಕಾರ ಒಂದು ರೆಸಾರ್ಟ್ ಮಾಡುವಂಥ ಒಂದು ಇದಕ್ಕೆ ಬರೋಲ್ಲ. ಬಟ್ ಒಂದು ಸಣ್ಣ ಪ್ರಯತ್ನ ಅಂದರೆ JLR ಒಂದು ಸಸಿ ಹಿತ್ಲಲ್ಲಿ ಇವಾಗ ಪ್ರಪೋಸ್ ಆಗ್ತಾ ಇದೆ. ಮತ್ತು ಬೇಂಗ್ರೆದು ತಮಗೆ ಇದು ಗೊತ್ತಿರ್ಬೋದು, ಭಾಳಷ್ಟು ವರ್ಷಗಳಿಂದ ಸ್ವಲ್ಪ ಅದನ್ನು ಪೆಂಡಿಂಗ್ ಇದೆ, ಅದಾದರೂ ಕೂಡ ಆಗ್ಬೋದು. ಮತ್ತು ಇನ್ನು ಸಸಿ ಹಿತ್ಲಿಂದ ಹಿಡಿದು ಈ ಕಡೆ ತನಕ ಎಲ್ಲೆಲ್ಲಿ ಪ್ರೈವೇಟ್ನವ್ರದ್ದು ಜಾಗ ಇದೆ, ನಮ್ಮ ಟೂರಿಸಂ ಪಾಲಿಸಿಲಿ ಉತ್ತೇಜನ ನೀಡಬೇಕು ಅಂತಲೂ ಇದೆ. 10 ಕೋಟಿ ತನಕ ನಾವು ಹೊಸ ಟೂರಿಸಂ ಪ್ರಾಜೆಕ್ಟ್ಗೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದು ಕೋಸ್ಟಲ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ನಾವು, ಯಾಕೆಂದರೆ ಇಲ್ಲಿ ಪರ್ಸೆಂಟ್ ಜಾಗನೂ ಕೂಡ ಕಾಸ್ಟ್ ವೈಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ಇಂಡಿಯಾ ನಾನು ನೋಡಿಕೊಂಡ್ರೆ ಇದು. ಸೊ ಅದನ್ನೆಲ್ಲ ಗಣನೆ ತೊಗೊಂಡು ಪ್ರಪೋಸ್ ಮಾಡಿದ್ದೀವಿ. ಒಂದ್ಸರಿ ಅಫಿಷಿಯಲ್ ಡಿಸ್ಕಷನ್ ಸ್ಟಾರ್ಟ್ ಆದಾಗ ಮೇ ಬಿ ಸೆಪ್ರೇಟಾಗಿ ಆ್ಯಸ್ ಅ ಪಾರ್ಟ್ ಆಫ್ ಟೂರಿಸಂ ಪಾಲಿಸಿ ಇದನ್ನು ಒಂದು ಮುಂದಿನ ವರ್ಷದಲ್ಲಿ 10 crores ತನಕ ಸಬ್ಸಿಡಿ ಕೊಡ್ತಾರೆ. ಇದರಲ್ಲಿ ಈ ಕೆಲವೊಂದೆಲ್ಲ ಹೈಯರ್ 100 crores ಮೇಲೆ 200 crores ಮೇಲೆ ಮಾಡೋ ತನಕ ನಮ್ಮ ಪಾಲಿಸಿ ಟೂರಿಸಂ ಒಂದೇ ಅಂತಲ್ಲ, ಆಲ್ ದ ಪಾಲಿಸೀಸ್ ಇದರಲ್ಲೂ 10 crores ಸಬ್ಸಿಡೀಸ್ ತನಕ ಮ್ಯಾಕ್ಸಿಮಮ್ ಇರುತ್ತೆ.
ಸೊ ಲೋಕಲ್ಸ್ ಮುಂದೆ ಬರ್ತಾರೆ. ಟೂರಿಸಮ್ ಇನಿಷಿಯೇಟಿವ್ಸ್ ಟೂರಿಸಮ್ ಆಗಿರ್ಬೋದು, ಈ ಕಾರ್ಖಾನೆಗಳದ್ದಾಗಿರ್ಬೋದು, ಎಲ್ಲದಕ್ಕೂ ಇದೆ. ಇಲ್ಲಿ ನಾವು ಟೂರಿಸಮ್ ಬಗ್ಗೆ ಮಾತಾಡ್ತಿರೋದ್ರಿಂದ ಟೂರಿಸಮ್ಗೂ ಕೂಡ ಅದು ಅಪ್ಲೈ ಆಗ್ತದೆ. ಬಟ್ ಯಾಕಂದರೆ ಲ್ಯಾಂಡ್ ಹೋಲ್ಡರ್ಸ್ ಯಾರು ಇರ್ತಾರೆ ಅಥವಾ ಯಾರು ಇವಾಗ ಬಿಲ್ಡ್ ಮಾಡೋದಕ್ಕೆ ಬರ್ತಾರೆ ಅವರ ಒಂದು ಇದರಲ್ಲಿ ಈಗ ತಾಜ್ನವರು ಅಲ್ಲಿ ಗುರುಪುರ ಹತ್ರ ಒಂದು ಓಪನ್ ಇದು ಮಾಡಿದ್ದಾರೆ. ಮೊನ್ನೆ ಒಂದು ಯಾವುದು ಸನ್ನತ್ ಎಸ್ ಕೆ ಎಸ್ ನವ್ರದ್ದೊಂದು ಹೊಸದಾಗಿ ರೆಸಾರ್ಟ್ ಓಪನ್ ಆಯಿತು. ಕೂಳೂರು ಹತ್ರ AG ಹಾಸ್ಪಿಟಲ್ನವ್ರದ್ದೇ ಒಂದು ಇವಾಗ ಇದು ಬರ್ತಾ ಇದೆ. ಮತ್ತು ಹಯಾತ್ನವರಿಂದ ಒಂದು ಇದನ್ನು ಮಾಡಿ ಅದನ್ನು ಕೂಡ ಒಂದು ಪ್ರಪೋಸಲ್ ಆಗ್ತಿದೆ. ಬರೋ ಒಂದು 2-3 ವರ್ಷದಲ್ಲಿ ಒಳ್ಳೊಳ್ಳೆ 5 ಸ್ಟಾರ್ ಹೋಟೆಲ್ಸ್ ಬರುತ್ತೆ. ಸೊ ಬಟ್ ಆದಷ್ಟು ಸ್ವಲ್ಪ ಬೀಚ್ ಸೈಡನ್ನು ಬಂದರೆ ಇಲ್ಲಿ ಲೋಕಲ್ಸ್ನವ್ರಿಗೂ ಕೂಡ ಚೆನ್ನಾಗಿ ಇದಾಗ್ತದೆ. ಯಾವಾಗ ಯಾರು ನಾವು ಬೇಕಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಮಾಡ್ಬೋದು ನಾವು. CRZ ನಿಮಗೆ ರೆಸಾರ್ಟ್ ಮಾಡಬಾರ್ದು ಅಂತ CRZ ಹೇಳೋದಿಲ್ಲ. ಇದು ಒಂದು ನಮ್ಮಲ್ಲಿ ತಪ್ಪು ಕಲ್ಪನೆ ಇರೋವಂಥದ್ದು. ಈಗ ನಮ್ಮ ಝೋನ್ 2 ಅಂತ ಹೇಳಿದ್ರೆ 50 ಮೀಟರ್ ಬಿಟ್ಟು ಡೆವಲಪ್ ಮಾಡ್ಕೊಳ್ಳಿ, ಬೇರೆ ಝೋನ್ ಅಂತ ಹೇಳಿದ್ರೆ 200 ಮೀಟರ್ ಬಿಟ್ಟು ಡೆವಲಪ್ ಮಾಡ್ಕೊಳ್ಳಿ ಅಂಥೇಳಿ. ಎಲ್ಲ ಕಡೆ ಗೋವಾದಲ್ಲಿರೋದು ಅದೇ, ಕೇರಳದಲ್ಲಿರೋದು ಅದೇ. 50 ಮೀಟ್ರ್ ಮುಂದೆ ಬಿಟ್ಬಿಟ್ಟು ನಾವು ಏನಾದರೂ ಡೆವಲಪ್ ಮಾಡ್ಕೋಬೋದು, ಅದರಲ್ಲೇನು ಇದು ಬರೋವಂಥದ್ದಿಲ್ಲ. ಸೊ CRZ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ, ಬಟ್ ಡೆವಲಪ್ಮೆಂಟಿಗೆ ಏನು ಅಂತ ರೆಸ್ಟ್ರಿಕ್ಷನ್ ಬರೋದಿಲ್ಲ ಇದು.